ಅವರ ಮನಸ್ಸು, ಅವರ ಒಂದು ತುಂಬ ಈಗಲೂ ಬ್ಯೂಟಿಫುಲ್ ಮೈಂಡ್ ಅಂತ ಹೇಳಬೇಕು. ನಾನು ಈ ಒಂದು ಪದವನ್ನು ನಾವು ಬಳಸಬೇಕು ಅವರಿಗೆ. ಬಸವಣ್ಣವರ ಮನಸ್ಸು ಹೇಗಿದೆ ಅಂದರೆ ಒಂದು ಸುಂದರವಾದ ಮನಸ್ಸು, ಎ ಬ್ಯೂಟಿಫುಲ್ ಮೈಂಡ್. ಒಂದು ಸಿನಿಮಾ ಕೂಡ ಬಂದಿತ್ತು, ಬ್ಯೂಟಿಫುಲ್ ಮೈಂಡ್ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ ಮತ್ತು ಬೆಂಗಳೂರಿನ ಅಭಿನವ ಪ್ರಕಾಶನ ಸಂಸ್ಥೆ ಇವುಗಳ ಸಹಯೋಗದಲ್ಲಿ ಡಾಕ್ಟರ್ ಎಂ ಬಸವಣ್ಣ ಅವರ ಸಮಗ್ರ ಸಾಹಿತ್ಯ ಅವಲೋಕನ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ವಿಶ್ವವಿದ್ಯಾನಿಲಯಗಳ ಒಂದು ಧ್ಯೇಯ ಏನಂದರೆ, ಅದು ಜ್ಞಾನವನ್ನು ಸೃಷ್ಟಿ ಮಾಡಬೇಕು ಮತ್ತು ಆ ಜ್ಞಾನವನ್ನು ಜನಸಾಮಾನ್ಯರ ಎಲ್ಲಿರ್ತಾರೋ ಅಲ್ಲಿಗೆ ಅದನ್ನು ತಗೊಂಡು ಹೋಗಬೇಕು ಅನ್ನೋದು. ಇವತ್ತು ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ ಬಸವಣ್ಣನವರನ್ನು ನೆಪವಾಗಿಟ್ಟುಕೊಂಡು ಬೆಂಗಳೂರಿಗೆ ಬಂದಿರೋದು ಬಹಳ ಒಂದು ಸಂತೋಷದ ಸಂಗತಿ. ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಕೆಲವು ತಿಂಗಳುಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ವಿಮರ್ಶೆಯ ಸ್ವರೂಪದ ಬಗ್ಗೆ ಒಂದು ಕಾರ್ಯಕ್ರಮ ಆಗಿತ್ತು. ವೆಂಕಟಗಿರಿ ಅವರು ಕನ್ನಡ ಅಧ್ಯಯನದ ಮುಖ್ಯಸ್ಥರಾಗಿದ್ದರು ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪ್ರೊಫೆಸರ್ ಡಿ ವಿ ಪರಮಶಿವಮೂರ್ತಿ ಅವರು ಕೂಡ ಅವತ್ತು ಇದ್ದರು. ಅದೇ ಥರದ ಒಂದು ವಾತಾವರಣ ಇಲ್ಲಿ ಕೂಡ ಸೃಷ್ಟಿಯಾಗಿದೆ. ಅವತ್ತು ಕೂಡ ಹಂಪಿಯ ವಿಶ್ವವಿದ್ಯಾನಿಲಯದಲ್ಲಿ PhD ಮಾಡ್ತಾ ಇರುವ ಆನಂದ್ ಅವರು ಅಲ್ಲಿ ಹಾಡಿದರು, ಇವತ್ತು ಇಲ್ಲಿ ಹಾಡಿದ್ದಾರೆ. ಅವರ ಹಾಡಿನಲ್ಲೇ ಮುಚ್ಚು ಮರೆ ಇಲ್ಲದೆ ಎಲ್ಲ ತೆರೆದಿಡುವೆ ಅಂತರಾತ್ಮವ. ಆ ಹಾಡು ಇವತ್ತು ಎಷ್ಟು ಚೆನ್ನಾಗಿ ಹೊಂದ್ಕೋತಾ ಇದೆ ಅಂದರೆ, ಮನೋವಿಜ್ಞಾನ ಅಂದ್ರೆ ಹಾಗೇ, ಅದು ಮುಚ್ಚು ಮರೆ ಇಲ್ಲದೇ ಎಲ್ಲವನ್ನು ಬಿಚ್ಚಿ ಇಡುವಂಥದ್ದು. ಯಾವುದನ್ನು ಸಮಾಜ ಯಾವಾಗಲೂ ಮುಚ್ತಾ ಇರ್ತದೋ, ಅದಕ್ಕೆ ಬಟ್ಟೆಯನ್ನು ತೊಡಿಸ್ತಾ ಇರ್ತದೋ, ಮಾನ ಮರ್ಯಾದೆಯ ಉಡುಪನ್ನು ಧರಿಸ್ತಾ ಇರ್ತದೆಯೋ, ಆದರೆ ಮನೋವಿಜ್ಞಾನ ಅದನ್ನು ತೆರೆದು ತೋರಿಸ್ತಾ ಇರ್ತದೆ, ತೋರಿಸುವ ಕೆಲಸವನ್ನು ಅದು ಮಾಡ್ತಾ ಇರ್ತದೆ. ಆ ರೀತಿಯ ಒಂದು ಕೆಲಸವನ್ನು ಕನ್ನಡದಲ್ಲಿ ಎಂ ಬಸವಣ್ಣ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ಅವರ ಪರಿಚಯ ನನಗೆ ಆಗೋಕ್ಕಿಂತ ಮೊದಲೇ ನಾನು ಶೇಷಾದ್ರಿಪುರಂ ಕಾಲೇಜಿನಲ್ಲಿ BA ವಿದ್ಯಾರ್ಥಿ ಆಗಿದ್ದಾಗ ಆ ಕಾಲೇಜಿನಲ್ಲಿ ಒಂದು ಲೈಬ್ರರಿಯಲ್ಲಿ ಒಂದು ಸಣ್ಣ ಪುಸ್ತಕ ನನಗೆ ಸಿಕ್ತು. ಅದು ಕಾರ್ಲ್ ಯುಂಗ್ ಬಗ್ಗೆ ಬರೆದಿರುವ ಪುಸ್ತಕ. ಅದರ ಮುಖಪುಟ ಕೆಂಪು ರಟ್ಟಿನ ಒಂದು ಮುಖಪುಟ ಇತ್ತು. ಅದೊಂದು ಪುಸ್ತಕ. ಅದಕ್ಕಿಂತ ಮುಂಚೆ CPK ಅವ್ರದ್ದೊಂದು ಪುಸ್ತಕ ಯಾವಾಗಲೂ ನಮಗೆ ಲೈಬ್ರರಿಯಲ್ಲಿ ಇರೋದು, ಅದು ಸಾಹಿತ್ಯ ಮತ್ತು ಮನೋವಿಜ್ಞಾನ. ಅದು ಬಿಟ್ಟರೆ ಬಸವಣ್ಣವರ ಪುಸ್ತಕ ನಾನು ಆವಾಗ ಯುಂಗ್ನ ಪುಸ್ತಕವನ್ನು ತಗೊಂಡು ಓದಿದ್ದು. ಅದು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ 1973ರಲ್ಲಿ ಪ್ರಕಟ ಆಯಿತು. JSS ಅವರು ಅದನ್ನು ಪ್ರಸಾರಾಂಗದಿಂದ ಪ್ರಕಟ ಮಾಡಿದರು. ನನಗೆ ಅಲ್ಪ ಸ್ವಲ್ಪ, ನಾವು ಸಾಹಿತ್ಯದ ವಿದ್ಯಾರ್ಥಿ, ಮನಃಶಾಸ್ತ್ರದ ವಿದ್ಯಾರ್ಥಿ ಅಲ್ಲ, ಆದರೂ ಕೂಡ ಸಾಹಿತ್ಯವನ್ನು ಓದಿದವರಿಗೆ, ಸಾಹಿತ್ಯದವರಿಗೆ ಒಂದು ಭಂಡತನ ಇರ್ತದೆ, ಏನು ಮಾತಾಡಬಲ್ಲೆ ಅನ್ನುವಂಥದ್ದು. ಅಂಥ ಒಂದಿಷ್ಟು ಭಂಡತನದಿಂದ ಮಾತಾಡ್ಲಿಕ್ಕೆ ನಿಂತಿದ್ದೇನೆ ಅಷ್ಟೇ. ಆದರೆ ಮನೋವಿಜ್ಞಾನದ ಬಗ್ಗೆ ನಾನು ಅಷ್ಟು ಆಳವಾಗಿ ಓದಿದವನಲ್ಲ. ಬಸವಣ್ಣವರ ಪರಿಚಯ ನನಗಾಗಿದ್ದು ಅದಕ್ಕೊಂದು ಹಿನ್ನೆಲೆ ಇದೆ. ಏನಂದರೆ, ಒಂದು 8 ವರ್ಷಗಳ ಹಿಂದೆ ನಾನು ವಿಕ್ಟರ್ ಫ್ರಾಂಕ್ಲ್ನ ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಅನ್ನುವಂಥ ಪುಸ್ತಕವನ್ನು ಅನುವಾದ ಮಾಡಿದೆ. ಸುಮಾರು 2 ವರ್ಷ ತಗೊಂಡಿದ್ದೆ ಅನುವಾದ ಮಾಡಲಿಕ್ಕೆ. ಭಾಳ ಪರದಾಡಿ ಅನುವಾದವನ್ನು ಮಾಡಿದೆ. ರಾಜಾಜಿನಗರದಲ್ಲಿ ಆಕೃತಿ ಬುಕ್ ಸ್ಟಾಲ್ ಇತ್ತು, ಅವರು ಪಬ್ಲಿಷ್ ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದರು. ಈ ಪುಸ್ತಕಕ್ಕೆ ಒಂದು ಮುನ್ನುಡಿ ಬೇಕಾಗಿತ್ತು. ನಮ್ಮ ಉದ್ದೇಶ ಏನಾಗಿತ್ತಂದರೆ, ಅದು ಸಾಹಿತಿಗಳು ಅಥವಾ ವಿಮರ್ಶಕರು ಯಾರು ಬರಿಬಾರದು, ಅದಕ್ಕೆ ಮುನ್ನುಡಿಯನ್ನು ಒಬ್ಬರು ಮನೋವಿಜ್ಞಾನಿಯ ಬರಿಬೇಕು, ಸೈಕಾಲಜಿಸ್ಟ್ ಪ್ರೊಫೆಸರ್ ಬರಿಬೇಕು ಅನ್ನುವಂಥ ಒಂದು ಹಂಬಲ ಇತ್ತು ನನಗೆ. ಸಂಜೆ ಹೊತ್ತು ನಾವು ಮಾತಾಡ್ತಾ ಗುರುಪ್ರಸಾದ್ ಅಂಗಡಿಯಲ್ಲಿ ನಾವು 4-6 ಜನ ಇದ್ವಿ.
ಆಗ ಬಸವನ್ ಲ್ಯಾಂಡ್ಲೈನ್ ನಂಬರ್, ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ನಂಬರ್ ಸಿಕ್ತು ಅವ್ರದ್ದು. ಫೋನ್ ಮಾಡಿದ್ದೀವಿ, ಹೀಗೆ ಸರ್ ನನ್ನ ಹೆಸರು ಸುಭಾಷ್ ರಾಜಮಾಣಿ ಅಂತ, ತಮ್ಮನ್ನು ಭೇಟಿ ಮಾಡಬೇಕು ಸರ್, ಒಂದು ಪುಸ್ತಕ ಅನುವಾದ ಮಾಡಿದ್ದೀನಿ, ಪುಸ್ತಕದ ಹೆಸರು ಹೇಳಿದೆ, ಬನ್ನಿರಿ ಎಲ್ಲಿದ್ದೀರ ನೀವು ಅಂತ ತಕ್ಷಣ ಒಂದೇ ಮಾತು ಹೇಳಿದರು. ಪಕ್ಕದಲ್ಲೇ ಬಸವೇಶ್ವರ ನಗರ ಅಡ್ರೆಸ್ ಹೇಳಿದರು. ಅವ್ರ ಮನೆಗೆ ನಾವು ಸಂಜೆ ಒಂದು 7 ಗಂಟೆ ಸುಮಾರಿಗೆ ಹೋದೀವಿ. ಒಂದು 5-6 ಜನ ಎಲ್ಲ ಸೇರಿಕೊಂಡು ಹೋದೀವಿ. ಹೋದ್ಮೇಲೆ ಈ ಪುಸ್ತಕದ ಒಂದು ಕರಡು ಪ್ರತಿಯನ್ನು ಅವ್ರಿಗೆ ಕೊಟ್ಟೆ. ವಿಕ್ಟರ್ ಫ್ರಾಂಕಲ್ನ ಹೆಸರು ಹೇಳಿದ ತಕ್ಷಣವೇ ಅವರು ಹೇಳಿದ್ದೇನೆಂದರೆ, ಹೀಸ್ ಸಚ್ ಎ ಗ್ರೇಟ್ ಫೆಲೋ, ಭಾಳ ಗ್ರೇಟ್ ವ್ಯಕ್ತಿ ಅವನು. ಅವನು ಪಾಠ ಮಾಡಿದ್ದೀನಿ ಕಣ್ರಿ, ನಾನು ಹಲವು ವರ್ಷಗಳ ಕಾಲ ಪಾಠ ಮಾಡಿದ್ದೀನಿ, ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂತ ನನಗೆ ಹೇಳಿದರು. ತಕ್ಷಣಕ್ಕೆ ಹೇಳಿದರು ಅವರು, ಬಸವಣ್ಣವರು. ಆವತ್ತು ಸಂಜೆ ಸುಮಾರು ಹೊತ್ತು ಅವ್ರ ಮಾತುಗಳನ್ನು ಕೇಳಿಸ್ಕೊಂಡು ನಾವೆಲ್ಲ ಕುಂತ್ಕೊಂಡಿದ್ದೀವಿ. ಅದಾದ ನಂತರದಲ್ಲಿ ಒಂದು ತಿಂಗಳು, ಒಂದು 15-20 ದಿನ ಆಗಿರ್ಬೋದು. ಆಮೇಲೆ ಅವರನ್ನು ಭೇಟಿ ಮಾಡಲಿಕ್ಕೆ ನಾನು ಮತ್ತೆ ರೂಮಿಗೆ ಹೋದೆ. ಅವ್ರು ಹೇಳಿದರು, ಒಂದೇ ಮಾತು ಹೇಳಿದರು, ಸುಭಾಷ್ ನಿಮಗೆ ಸಾಹಿತ್ಯ ಗೊತ್ತಿದೆ, ಸೈಕಾಲಜಿ ಗೊತ್ತಿಲ್ಲ. ನನಗೆ ಈಗೋಗಿ ತುಂಬ ಹರ್ಟ್ ಆಗಿಬಿಡ್ತು. ಏನೋ ನಾನು ಮನಮಂಥನ ರಾಶಿಯವ್ರದ್ದು ಅಂಥದ್ದು ಯಾವುದಿದೆಯೋ ಒಂದೆಲ್ಲ ಸ್ವಲ್ಪ ಓದ್ಕೊಂಡಿದ್ದೀನಿ. ಸ್ವಲ್ಪ ನಮಗೆಲ್ಲ ಏನಂದರೆ ಸ್ವಲ್ಪ ಪೋಸ್ ಕೊಡೋದು, ಮಾತಾಡುವಾಗೆಲ್ಲ ಸ್ವಲ್ಪ ಬಳಸಿಬಿಟ್ರೆ, ಆಗಲೇ ರವಿಕುಮಾರ್ ಅವರು ಹೇಳಿದ್ರಲ್ಲ, ಬೇರೆ ಬೇರೆ ಪ್ರಕಾರಗಳಲ್ಲೂ ಸ್ವಲ್ಪ ಆ ಕೊಟೇಶನ್ಗಳನ್ನು ಹೇಳಿದರೆ, ಮತ್ತೊಂದು ಪುಸ್ತಕ ಮೆನ್ಷನ್ ಮಾಡಿದರೆ, ಈ ಪ್ರೇಕ್ಷಕರಲ್ಲಿ ಏನೋ ಅವ್ರಿಗೆ ಅನಿಸುತ್ತೆ, ತುಂಬ ತಿಳ್ಕೊಂಡಿದ್ದಾರೆ, ಓದಿದ್ದಾರೆ ಅಂತ ಅನಿಸ್ಬಿಡ್ತದೆ. ಆ ಥರದ್ದು ಒಂದು ಇತ್ತು. ಆದರೆ ನನಗೆ ನನ್ನ ಜಂಗಾಬಲವೇ ಹುಡುಗಿ ಹೋಯಿತು. ಏನಿದು ತಪ್ಪಾಗಿಬಿಡ್ತಲ್ಲ, ಹೆಂಗೆ ಮಾಡೋದು ಮತ್ತು ಈಗ ಇದನ್ನು? ಅವ್ರು ಹೇಳಿದ ಸಲಹೆ ಕೊಟ್ಟರು ನನಗೆ, ಏನಂದರೆ ಇನ್ನೊಂದು ಸಾರಿ ನೀವು ರೀರೈಟ್ ಮಾಡಿ ಅಂತ. ನಾನು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಾರಿ ರೀರೈಟ್ ಮಾಡಿದೆ. ಮತ್ತೆ ನಾನು ತೊಗೊಂಡು ಹೋಗಿ ಅವ್ರು ಹೇಳಿದರು, ನೀವು ಇನ್ನೂ 6 ತಿಂಗಳಾದರೂ ತಡವಾದರೂ ಪರವಾಗಿಲ್ಲ, ಸದ್ಯಕ್ಕೆ ಹೀಗೆ ಇದನ್ನು ಪಬ್ಲಿಷ್ ಮಾಡಬೇಡಿ. ಅದಕ್ಕೆ ನಾನು ನಿಜವಾಗಿಯೂ ಒಂದು 6 ತಿಂಗಳು ಮತ್ತೆ ಸಮಯವನ್ನು ತಗೊಂಡು ಮತ್ತೆ ಅದನ್ನು ರೀರೈಟ್ ಮಾಡಿ ಆಮೇಲೆ ಅವ್ರ ಹತ್ರ ತಂದು ಕೊಟ್ಟೆ. ಆವಾಗ ಅವರು ಮುನ್ನುಡಿಯನ್ನು ಬರಿತೀರಂತ ಒಪ್ಕೊಂಡ್ರು. ಆದ್ದರಿಂದ ಕೆಲವು ಪದಗಳನ್ನು ಅವರು ಹೊಸದಾಗಿ ಸೃಷ್ಟಿ ಮಾಡಿದರು. ಏನಂದರೆ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಅವರೊಂದು ಪದ ಕೊಟ್ಟರು ನನಗೆ, ಕೂಡು ದೊಡ್ಡಿ ಅಂತ. ನೀವು ಅವ್ರ ಪುಸ್ತಕಗಳನ್ನು ಓದಿದವರು ತುಂಬ ಜನ ಇದ್ದೀರಾ ಇಲ್ಲಿ, ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅವರು ಅನೇಕ ಇಂಗ್ಲೀಷ್ ಪದಗಳಿಗೆ ಎಷ್ಟು ಸೂಕ್ತವಾಗಿರ್ತಕ್ಕಂಥ ಕನ್ನಡದ ಪದಗಳನ್ನು ಅವರು ಕೊಟ್ಟಿದ್ದಾರೆ. ನಾನು ಆ ಕೂಡು ದೊಡ್ಡಿ ಅನ್ನೋ ಪದವನ್ನು ನನ್ನ ಅನುವಾದದಲ್ಲಿ ನಾನು ಬಳಸಿದೆ. ಆಮೇಲೆ ಕೆಲವರು ಓದಿದವರು ತುಂಬ ಚೆನ್ನಾಗಿ ಅನುವಾದ ಮಾಡಿದ್ದೀರಿ ಅಂತ ಕೆಲವರೆಲ್ಲ ಹೇಳಿದರು. ಅದು ಅವ್ರ ಕಾರಣದಿಂದ ಅಷ್ಟೇ. ಅದು ಅವರು ನನಗೆ ಒಂದು ಮಾರ್ಗದರ್ಶನ ಮಾಡಿದ್ದರಿಂದ ಮತ್ತು ಅವರು ಕೆಲವು ಪದಗಳನ್ನು ನನಗೆ ಹೇಳಿದ್ದರಿಂದ ಮಾರ್ಕ್ ಮಾಡಿಕೊಟ್ಟಿದ್ರು. ಅವರು ನನಗೆ ಇಡೀ ಸ್ಕ್ರಿಪ್ಟ್ ತುಂಬ ಅಲ್ಲೆಲ್ಲಿ ಎಲ್ಲ ಮಾರ್ಕ್ ಮಾಡಿದರು. ನಾನು ಅವುಗಳಿಗೆ ಪರ್ಯಾಯವಾಗಿ ಇನ್ನೂ ಈ ಪದ ಬಳಸಿದರೆ ಚೆನ್ನಾಗಿರುತ್ತೆ, ಆ ಪದ ಬಳಸಿ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಆಮೇಲೆ ನಾನು ಆ ಕೆಲಸವನ್ನು ಮಾಡಿದೆ. ಇವತ್ತು ಬಿಡುಗಡೆ ಆಗ್ತಾ ಇರುವ ಕತ್ತಲೆಯ ನೆರಳು ಪುಸ್ತಕದಲ್ಲಿ ಆ ಲೇಖನ ಕೂಡ ಇದೆ. ವಿಕ್ಟರ್ ಫ್ರಾಂಕಲ್ನ ಮುನ್ನುಡಿ ಬರೆದಿರ್ತಕ್ಕಂಥ ಆ ಪುಸ್ತಕದ ಲೇಖನ ಅದರಲ್ಲಿ ಸೇರಿಕೊಂಡಿದೆ. ನನಗೆ ಸಂತೋಷ, ಎಂ ಬಸವಣ್ಣವರು ಬರೆದಿರುವ ಒಂದು ಲೇಖನಗಳ ಪುಸ್ತಕದಲ್ಲಿ ನಾನು ಅನುವಾದ ಮಾಡಿರ್ತಕ್ಕಂಥ ಪುಸ್ತಕದ ಬಗ್ಗೆ ಅವರು ಬರೆದಿರ್ತಕ್ಕಂಥ ಲೇಖನ ಕೂಡ ಸೇರಿಕೊಂಡಿದೆ ಅನ್ನುವಂಥದ್ದು. ಇಲ್ಲಿ ಅವರೆಲ್ಲ ಪುಸ್ತಕಗಳನ್ನು ನಾನು ಬಹಳ ಪ್ರಕಟ ಆದಾಗಿದ್ದಲ್ಲೂ ಇಟ್ಕೊಂಡಿದ್ದೀನಿ. ಏನಕ್ಕೆಂದರೆ ನಾವು ಟೀಚರ್ ಆಗಿರೋದರಿಂದ ನಮಗೊಂದು ಅಡ್ವಾಂಟೇಜ್ ಇದೆ. ಏನಂದರೆ ಮನೇಲಂತೂ ಮಾತಾಡೋಕ್ಕಾಗಲ್ಲ. ಹೆಂಡತಿಗೆ ಮಕ್ಕಳಿಗೆ ಈ ವಿಷಯಗಳನ್ನು, ಸೈಕಾಲಜಿ ವಿಷಯಗಳನ್ನು ಅಥವಾ ಬೇರೆ ಯಾವುದು ಹೇಳೋಕ್ಕಾಗಲ್ಲ. ಏನಾದ್ರು ಹೇಳೋಕ್ಕೆ ಶುರು ಮಾಡಿದರೆ, ಯಾಕೆ ಇವತ್ತು ಕಾಲೇಜಲ್ಲಿ ಕ್ಲಾಸ್ ಇರಲಿಲ್ವಾ ಅಂತಾರೆ, ಯಾಕೆ ಪೀರಿಯಡ್ ಏನಾರು ಕಡಿಮೆ ಇತ್ತಾ ಅಂತಾರೆ. ಆದ್ದರಿಂದ ನಾನು ಕ್ಲಾಸ್ಗೆ ಹೋಗುವಾಗ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ವಿಷಯಗಳು ಬಂದರೆ ನಾನು ಈ ಪುಸ್ತಕವನ್ನು ತೊಗೊಂಡು ಹೋಗಿ ಅಲ್ಲಿ ಆ ಭಾಗವನ್ನು ಸ್ವಲ್ಪ ಓದಿ ವಿದ್ಯಾರ್ಥಿಗಳಿಗೆ ವಿವರಿಸಿ, ಈ ಕಲ್ಗುಡಿ ಸರ್ ಆಗಲೇ ಕಾಂಪ್ಲೆಕ್ಸ್ ಬಗ್ಗೆ ಹೇಳಿದ್ರಲ್ಲ, ನಮಗೆ ನಾನು ಸ್ಟೂಡೆಂಟ್ ಆಗಿದ್ದಾಗ ನಮ್ಮಲ್ಲಿ ಇದ್ದದ್ದು ಒಂದೇ ಒಂದು ಕಾಂಪ್ಲೆಕ್ಸ್, ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್, ಕೀಳರಿಮೆ ಅನ್ನುವಂಥ ಒಂದು ಕಾಂಪ್ಲೆಕ್ಸ್ ಇದೆಯಲ್ಲ, ಅದರಿಂದ ವಿಪರೀತವಾಗಿ ಬಳಲ್ತಾ ಇದ್ದೀವಿ.
ಯಾಕಂದರೆ ಕಾಲೇಜಲ್ಲೆಲ್ಲ ಇಂಗ್ಲೀಷಲ್ಲೇ ಮಾತಾಡೋರು. ನಾನು ಕನ್ನಡ ಮೀಡಿಯಮಲ್ಲಿ ಓದವನು, ಹಳ್ಳಿಯಿಂದ ಬಂದವನು, ಮತ್ತು ಅಷ್ಟು 1ನೇ ಕ್ಲಾಸ್ನಿಂದ PhD ಕನ್ನಡ ಮಾಧ್ಯಮದಲ್ಲೇ ಓದಿದ್ದೀನಿ ನಾನು. ಹಾಗಾಗಿ ಹೆಂಗೆ ಮಾತಾಡೋದು ಇವ್ರ ಜೊತೆಯಲ್ಲಿ ಭಾಳ ಕಷ್ಟ ಆಗೋದು. ಆವಾಗಲೇ ನಾನು ಸ್ಟೂಡೆಂಟ್ ಆಗಿದ್ದಾಗ ಇಂಗ್ಲೀಷೆಲ್ಲ ಓದ್ಕೊಂಡು ಏನೇನೋ ಅನುವಾದ ನನ್ನ ಪಾಡಿ ನಾನು ಮಾಡ್ಕೋತಾ ಇದ್ದೆ. ಕವನ ಅನುವಾದ ಮಾಡ್ಕೋತಾ ಇದ್ದೆ. ಯಾವುದೋ D.N. ಝಾ ಅವರ ಏನ್ಷಿಯಂಟ್ ಇಂಡಿಯಾ ಪುಸ್ತಕದ ಕೆಲವು ಭಾಗಗಳನ್ನು ಅನುವಾದ ಮಾಡ್ತಾ ಇದ್ದೆ. ಯಾವುದೋ ಸೈಕಾಲಜಿ ಪುಸ್ತಕ ಅದ, ಅದನ್ನು ಮಾಡಿ ಇಡ್ತಾ ಯಾರಿಗೂ ತೋರಿಸ್ತಾ ಇರಲಿಲ್ಲ. ತೋರಿಸಿದ್ರೆ ಎಲ್ಲಿ ಬೈತಾರೇನೋ ಅಂತ ಕಾರಣಕ್ಕೆ ನಾನು ತೋರಿಸ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ತರಗತಿಗಳಲ್ಲಿ ಅನೇಕ ಬಾರಿ ನಾನು ಸರ್ ಅವರ ಪರಿಕಲ್ಪನೆಗಳು ಮತ್ತು ಸೈಕಾಲಜಿಯ ವಿಚಾರಗಳನ್ನು ಕುರಿತು ನಾನು ಮಾತಾಡಿದ್ದೀನಿ. ಇಲ್ಲಿ ಈಗ ಯಾವುದೇ ವಿಷಯವನ್ನು ಕುರಿತು ಬಸವಣ್ಣವರು ಬರೆದ್ರೆ ಅವರು ಆ ಬರಹಗಳ ಸ್ವರೂಪ ಹೇಗಿರ್ತದೆ ಅಂತಂದರೆ, ಅವರ ಬರಹಗಳು ಮತ್ತು ಆ ಪುಸ್ತಕಗಳ ಒಂದು ಸ್ವರೂಪ ಹೇಗಿರುತ್ತೆ ಅಂದರೆ, ಕನ್ನಡದಲ್ಲಿ ಇಲ್ಲಿಯವರೆಗೆ ನಾವು ಗಮನಿಸಿದ ಹಾಗೆ ಅಥವಾ ಕನ್ನಡ ಸಾಹಿತಿಗಳು, ಲೇಖಕರು, ಕವಿಗಳು ಅಲ್ಲಲ್ಲಿ ಪ್ರಾಸಂಗಿಕವಾಗಿ ಬಂದಿದೆಯೇ ಹೊರತು ಮನೋವಿಜ್ಞಾನದ ಒಂದು ಸಂಗತಿಗಳು, ಮನಃಶಾಸ್ತ್ರದ ಸಂಗತಿಗಳು. ಆದರೆ ಮನೋವಿಜ್ಞಾನಿಯಾಗಿ ಮತ್ತು ಮನಃಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕನ್ನಡದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ನನ್ನು, ಕಾರ್ಲ್ ಯೂಂಗ್ನನ್ನು, ಆಲ್ಫ್ರೆಡ್ ಆಡ್ಲರ್ನನ್ನು, ಈ ಥರ ಇವರ ಸಂಶೋಧನೆಗಳ ಮೂಲಕವಾಗಿ ಇವರನ್ನು ಪರಿಚಯಿಸದೇ ಇರೋದು ಭಾಳ ದೊಡ್ಡ ಕೊರತೆ ಇತ್ತು ನಮ್ಮ ಕನ್ನಡದಲ್ಲಿ. ಆದರೆ ಬಸವಣ್ಣವರು ಆ ಕೊರತೆಯನ್ನು ನಮಗೆ ತುಂಬಿಕೊಟ್ಟಿದ್ದಾರೆ. ನೋಡಿ, ಯಾವುದೋ ಸುಮ್ಮನೆ ಒಂದು ಲೇಖನವನ್ನು ತಗೊಂಡು ನಾವು ಯಾವುದಾದ್ರೂ ಬರಹವನ್ನು ಓದ್ತಾ ಇದ್ದರೆ ಅವುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಸ್ವರೂಪ ಏನಂದರೆ, ಈಗ ಲೂಸಿಫರ್ ಎಫೆಕ್ಟ್ ಅಂತ ಒಂದು ಪುಸ್ತಕ ಇದೆ. ಇದು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಜೈಲ್ ಎಕ್ಸ್ಪರಿಮೆಂಟನ್ನು ಮಾಡ್ತಾನೆ ಜಿಂಬಾರ್ಡೋ ಅನ್ನುವಂಥ ಒಬ್ಬ ಸಾಮಾಜಿಕ ಮನೋವಿಜ್ಞಾನಿ. ಈ ಲೇಖನವನ್ನು ಓದ್ತಾ ಇದ್ದರೆ ಇದರಲ್ಲಿ ಬಸವಣ್ಣವರು ಎಷ್ಟೆಷ್ಟು ನೆಲೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ ಅಂದರೆ, ಬಹುತೇಕ ಎಲ್ಲ ಲೇಖನಗಳಲ್ಲಿ ಆ ವಿಷಯವನ್ನು ಮೊದಲು ಅವರು ಒಂದು ವಿವರಣೆ ಕೊಡ್ತಾರೆ. ಲೂಸಿಫರ್ ಎಫೆಕ್ಟ್ ಅಂದರೆ ಏನು, ಅದ್ರ ಬಗ್ಗೆ ಒಂದು ವಿವರಣೆ. ಆ ಲೂಸಿಫರ್ ಅಂದರೆ ಯಾರು, ಅದು ಎಲ್ಲಿ ಪುರಾಣದಲ್ಲಿ ಎಲ್ಲಿ ಬಳಕೆಯಾಗಿದೆ, ಗ್ರೀಕ್ ಮಿತ್ಗಳಲ್ಲಿ ಎಲ್ಲೆಲ್ಲಿದೆ ಅನ್ನೋದನ್ನು. ನಂತರದಲ್ಲಿ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ವಿವರಣೆಯನ್ನು ಇವರು ಕೊಡ್ತಾರೆ. ಅದರ ನಂತರದಲ್ಲಿ ಸಾಹಿತ್ಯ ಮತ್ತು ವಿಶ್ವ ಸಾಹಿತ್ಯದ ಉಲ್ಲೇಖವನ್ನು ಇವರು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ, ಇದನ್ನು ಬರಿಬೇಕಾದ್ರೆ. ಆಮೇಲೆ ಇವರು ವಿಜ್ಞಾನದ ಚರ್ಚೆಗೆ ಲಿಂಕ್ ಮಾಡ್ತಾರೆ. ಅದರ ಜೊತೆಯಲ್ಲಿ ಸಾಧಕ ಬಾಧಕಗಳನ್ನು ಕೂಡ ಚೆನ್ನಾಗಿ ಹೇಳ್ತಾರೆ. ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಆದ ನಂತರದಲ್ಲಿ ಅದನ್ನು ಎಲ್ಲ ಮನೋವಿಜ್ಞಾನಿಗಳು ಒಪ್ಪಿದಾರಂತಿರಲ್ಲ. ಅದರ ಇತಿ ಮತ್ತು ಮಿತಿಗಳು ಇದ್ದೇ ಇರ್ತವೆ. ಕೊನೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಇಷ್ಟಾಗಿಯೂ ಕೂಡ ಇದನ್ನು ಸಂಪೂರ್ಣವಾಗಿ ನಂಬಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾರೆ. ಅದರ ಜೊತೆಯಲ್ಲಿ ವೆಂಕಟಗಿರಿ ದಳವಾಯಿ ಅವರು ಮಾತಾಡುವಾಗ ರೂಪದರ್ಶಿ ಕಾದಂಬರಿಯನ್ನು ಅವರು ಪ್ರಸ್ತಾಪ ಮಾಡಿದರು. ಇಲ್ಲಿಯೂ ಕೂಡ ಅವರು ರೂಪದರ್ಶಿ ಕಾದಂಬರಿ ಮೆನ್ಷನ್ ಮಾಡ್ತಾರೆ, ಶೇಕ್ಸ್ಪಿಯರ್ನ ಕಾದಂಬರಿಯ ನಾಟಕವನ್ನು ಪ್ರಸ್ತಾಪ ಮಾಡ್ತಾರೆ, ಈ ಥರ ವಿಶ್ವ ಸಾಹಿತ್ಯವನ್ನು ಪ್ರಸ್ತಾಪ ಮಾಡ್ತಾರೆ, ಕನ್ನಡ ಸಾಹಿತ್ಯವನ್ನು ಪ್ರಸ್ತಾಪ ಮಾಡ್ತಾರೆ. ಹೀಗೆ ಬಹು ನೆಲೆಗಳಲ್ಲಿ, ಬಹುಶಿಸ್ತೀಯ ನೆಲೆಯಲ್ಲಿ ಅವರ ಬರಹಗಳು ಇರ್ತವೆ. ಇದು ಅವರು ಬಂದದ್ದು ಹೇಗೆ, ಅವರಿಗೆ ಬಂದಿರುವಂಥದ್ದು ಹೇಗೆ ಅಂದರೆ, ಅವರು ಆಂಧ್ರದ ಒಂದು ತಿರುಪತಿ ವಿಶ್ವವಿದ್ಯಾನಿಲಯದಲ್ಲಿ ಸೈಕಾಲಜಿ ಪ್ರೊಫೆಸರ್ ಆಗಿ ಕೆಲಸ ಮಾಡಬೇಕಾದ್ರೆ ಕಲ್ಗುಡಿ ಸರ್ ಆಗಲೇ ಹೇಳಿದರು, ಸಿದ್ಧತೆ ಇಲ್ಲದೇ ಯಾವತ್ತೂ ಕೂಡ ಅವರು ಪಾಠ ಮಾಡ್ತಾ ಇರಲಿಲ್ಲ ಅಂತ. ಒಂದು ಪಾಠಕ್ಕೆ ಎಷ್ಟು ಸಿದ್ಧತೆ ಮಾಡಬೇಕಾಗ್ತದೋ, ಒಂದು ಬರಹವನ್ನು ಮಾಡಲಿಕ್ಕೆ, ಒಂದು ಸಂಶೋಧನಾ ಲೇಖನವನ್ನು ಬರೀಲಿಕ್ಕೆ ಇನ್ನೂ ವ್ಯಾಪಕವಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಪ್ರತಿಯೊಂದು ಅವರ ಬರಹಗಳ ಹಿಂದೆ ಮತ್ತು ಅವರ ಪುಸ್ತಕಗಳ ಹಿಂದೆ ಅವರ ಒಂದು ಸಿದ್ಧತೆಯ ಪ್ರಮಾಣ ಏನಿದೆ ಅದು ಎದ್ದು ಕಾಣ್ತದೆ. ಬದುಕಿನ ಅರ್ಥವನ್ನು ಹುಡುಕುತ್ತಾ ಪುಸ್ತಕಕ್ಕೆ ಅವರು ಮುನ್ನುಡಿ ಬರೆದಾಗ ಅದಕ್ಕೂ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಅವರು ಸುಮ್ಮನೆ ಬರೆದಿಲ್ಲ, 5-6 ಉಲ್ಲೇಖಗಳನ್ನು ಅವರು ಕೊಟ್ಟು
ಯಾವ್ಯಾವ ಮನೋವಿಜ್ಞಾನಿ ಯಾವ್ಯಾವ ವಿಭಾಗಕ್ಕೆ ಸೇರಿದ್ದಾರೆ, ಅವ್ರು ಏನು ಮಾತುಗಳನ್ನು ಹೇಳಿದ್ದಾರೆ ಅನ್ನುವುದನ್ನು ಕೂಡ ಅವರು ಮೆನ್ಷನ್ ಮಾಡ್ತಾರೆ. ಇದರಲ್ಲಿ ಪರೋಪಕಾರ ಪ್ರವೃತ್ತಿ ಬಗ್ಗೆ ಒಂದು ಲೇಖನ ಇದೆ, ಅತ್ಯಾಚಾರ ಒಂದು ವಿಶ್ಲೇಷಣೆ ಅದರ ಬಗ್ಗೆ ಒಂದು ಲೇಖನ ಇದೆ. ಅದು 2 ಸಾರಿ ಚರ್ಚೆ ಆಗುತ್ತೆ. ಅಂದರೆ ಯುರೋಪ್ನಲ್ಲಿ ಒಂದು ಇನ್ಸಿಡೆಂಟ್ ನಡೆದರೆ ಆ ಇನ್ಸಿಡೆಂಟು ಮನೋವಿಜ್ಞಾನಿಗಳಿಗೆ ಒಂದು ಭಾಳ ದೊಡ್ಡ ಆಕಾರ. ಅದರ ಅಧ್ಯಯನದ ಮೂಲಕವಾಗಿ ಅವರು ಇಡೀ ಸಮಾಜವನ್ನು ವಿಶ್ಲೇಷಣೆ ಮಾಡ್ತಾರೆ, ಅದರ ಬೇರೆ ಬೇರೆ ಆಯಾಮಗಳನ್ನು ಅವರು ತೆರೆದಿಡ್ತಾರೆ. ಆ ತರಹದ ಅಧ್ಯಯನಗಳು ನಮ್ಮಲ್ಲಿಲ್ಲ, ಕರ್ನಾಟಕದಲ್ಲೆಲ್ಲ ಅಥವಾ ಭಾರತದಲ್ಲಿ ಬಹುತೇಕವಾಗಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಪಾಶ್ಚಾತ್ಯರಲ್ಲಿ ಅಂಥದ್ದೊಂದು ಸಂಪ್ರದಾಯ ಇದೆ. ಅಲ್ಲಿ ಒಂದು ಉದಾಹರಣೆ ಹೇಳೋದಾದರೆ, ಕಿಟ್ಟಿ ಜೆನೋವಿಸ್ 28 ವರ್ಷದ ಒಬ್ಬ ಮಹಿಳೆ, ಅಮೇರಿಕಾದ ಒಂದು ಬಾರ್ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಕೆಲಸ ಮುಗಿಸ್ಕೊಂಡು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ತನ್ನ ಒಂದು ಅಪಾರ್ಟ್ಮೆಂಟಿಗೆ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಅವಳನ್ನು ಫಾಲೋ ಮಾಡಿಕೊಂಡು ಹೋಗಿ ಚಾಕುವಿಂದ ಇರಿದು ಅವಳನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಮತ್ತು ಅತ್ಯಾಚಾರವನ್ನು ಮಾಡ್ತಾನೆ. ಈ ಒಂದು ಇನ್ಸಿಡೆಂಟ್ ನ್ಯೂಯಾರ್ಕ್ ಟೈಮಲ್ಲಿ ಈ ಸುದ್ದಿ ಒಂದು ಪ್ರಕಟ ಆಗುತ್ತೆ. ಅವಳು ಬರಬೇಕಾದ್ರೆ ಆ ಒಂದು ಅಪಾರ್ಟ್ಮೆಂಟಲ್ಲಿ 35 ಜನ ಇದ್ರಂತೆ. ಆ 35 ಜನರಲ್ಲಿ ಯಾರೋ ಒಬ್ಬ ಈ ಘಟನೆಯನ್ನು ನೋಡ್ತಾನೆ, ಕೇಳಿಸ್ಕೊಳ್ತಾನೆ. ಕೇಳಿಸ್ಕೊಂಡು ಅವನೇನಂತಾನೆ, ಯಾರದು ಗಲಾಟೆ ಮಾಡ್ತಾ ಇರೋದು ಇಷ್ಟು ಅಂತಾನೆ ಅಷ್ಟೇ. ಆದರೆ ಅಲ್ಲಿ ಡಾರ್ಲಿ ಮತ್ತು ಲಟಾನೆ ಅನ್ನುವಂಥ ಇಬ್ಬರು ಮನೋವಿಜ್ಞಾನಿಗಳು ಈ ಇನ್ಸಿಡೆಂಟನ್ನು ತಗೊಂಡು ಒಂದು ಕೇಸ್ ಸ್ಟಡಿ ಮಾಡ್ತಾರೆ. ಅವರು ಅಂದರೆ ಒಂದು ಅತ್ಯಾಚಾರದಂಥ ಘಟನೆ ನಡೆದರೆ, ಕೊಲೆಯಂಥ ಘಟನೆ ನಡೀತಾ ಇದ್ದರೆ, ಇಂಥ ತುರ್ತು ಪರಿಸ್ಥಿತಿಯ ಒಳಗಡೆ ಜನರು ಸಹಾಯ ಮಾಡ್ತಾರಾ ಇಲ್ವಾ, ಯಾವ ಥರದ ವ್ಯಕ್ತಿಗಳು ಸಹಾಯ ಮಾಡ್ತಾರೆ, ಯಾರಿಗೆ ಸಹಾಯ ಮಾಡ್ತಾರೆ ಅಥವಾ ಸಹಾಯ ಮಾಡಲ್ಲ ಅನ್ನೋದರ ಬಗ್ಗೆ ಒಂದು ದೀರ್ಘವಾದ ಒಂದು ಸಂಶೋಧನೆಯನ್ನು, ಮನೋವೈಜ್ಞಾನಿಕ ಸಂಶೋಧನೆಯನ್ನು ಇವರಿಬ್ಬರು ನಡೆಸ್ತಾರೆ. ಇದರಿಂದ ತಿಳಿದು ಬರ್ತಕ್ಕಂಥ ಸಂಗತಿ ಏನಂದರೆ, ಅವರು ಪ್ರಯೋಗನ ಮಾಡ್ತಾರೆ. ಅದೆಲ್ಲ ವಿವರವಾಗಿ ಇಲ್ಲಿ ಹೇಳೋಕ್ಕೆ ಆಗಲ್ಲ ಅಂತ ನಾನು ಅನ್ಕೋತೀನಿ. ಏನಂದರೆ, ಒಂದು ಇನ್ಸಿಡೆಂಟ್ ನಡೆದರೆ ತುಂಬ ಜನರಿದ್ದಾಗ, ಜನರ ಸಂಖ್ಯೆ ಜಾಸ್ತಿ ಇದ್ದಾಗ ಆಗ ಸಹಾಯ ಮಾಡುವವರ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ ಅಂತ. ಏನಕ್ಕೆ ಅಂತಂದರೆ, ಬೇರೆಯವರು ಮಾಡಲಿ ಅಂತ ಇವರು, ಇನ್ನೊಬ್ಬರು ಮಾಡಲಿ ಅಂತ ಇವರು, ಹಾಗಾಗಿ ಸಹಾಯ ಮಾಡಲಿಕ್ಕೆ ಯಾರೂ ಮುಂದಾಗಲ್ಲ. ಕನ್ನಡದಲ್ಲಿ ಅದೇ ಮಾತಿದೆ, ಏನು, ಇಬ್ಬರು ಹಾವನ್ನು ಕೊಲ್ಲಕ್ಕೆ ಹೋದರೆ ಬಡಿಗೆ ಹಿಡ್ಕೊಂಡು ಹಾವು ಸಾಯಲ್ಲ ಅಂತ. ಅಥವಾ 3-4 ಜನ ಸೇರಿದ್ರೆ ನೀನು ಹೊಡಿ ಅವನು ಹೊಡಿ ಅಂತ ಅಂತಾರೆ ಹೊರತು, ಇಲ್ಲ ಅಲ್ಲಿ ಆಗಲ್ಲ, ಅಲ್ಲಿ ಆ ಕೆಲಸ ಆಗಲ್ಲ. ಇರಲಿ, ಆ ಉದಾಹರಣೆ ಚೆನ್ನಾಗಿಲ್ಲದೆ ಇರ್ಬೋದು ಇದು ಅಂತ ತಕ್ಷಣ ನೆನಪಾಗಿದ್ದು ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ಜವಾಬ್ದಾರಿಯ ಹಂಚಿ ಹೋಗುವಿಕೆ, ಬಹಳ ಜನರಿದ್ದಾಗ ಯಾರಾದರೂ ಮಾಡಲಿ ಅನ್ನೋ ಮನೋಭಾವ, ಒಂದು ಉದಾಸೀನತೆ, ಒಂದು ನಿರ್ಲಕ್ಷ್ಯ ಇರ್ತದೆ ಅಂತ. ಇದಕ್ಕೆ ಡಾರ್ಲಿ ಮತ್ತು ಲಟಾನೆ ಅವರು ಒಂದು ಪ್ರಯೋಗನೇ ಮಾಡ್ತಾರೆ. ಅವರು ಏನು ಪ್ರಯೋಗ ಮಾಡಿದರು ಅಂತ ಅಂದರೆ, ಒಬ್ಬ ವಿದ್ಯಾರ್ಥಿ, ಈಗಿನ ಪರೀಕ್ಷೆ ಬಂದಿದೆ, ಅವ್ರು ಮಾನಸಿಕ ಒತ್ತಡದಲ್ಲಿದ್ದಾರೆ, ಒಂದು ರೆಕಾರ್ಡ್ ಮಾಡಿರ್ತಕ್ಕಂಥ ಒಂದು ವಾಯ್ಸನ್ನು ಒಬ್ಬ ವಿದ್ಯಾರ್ಥಿಗೆ ಅದನ್ನು ಕೇಳಿಸ್ತಾರೆ. ಇನ್ನೊಂದು ರೆಕಾರ್ಡೆಡ್ ವಾಯ್ಸನ್ನು ಇಬ್ಬರು ವಿದ್ಯಾರ್ಥಿಗಳಿಗೆ, ಇನ್ನೊಂದು ರೆಕಾರ್ಡೆಡ್ ವಾಯ್ಸನ್ನು 5 ಜನ ವಿದ್ಯಾರ್ಥಿಗಳಿಗೆ ಅದನ್ನು ಕೇಳಿಸುವುದರ ಮೂಲಕವಾಗಿ. ಅಂದರೆ ವ್ಯಕ್ತಿ ಒಬ್ಬನೇ ಇದ್ದಾಗ, ಇನ್ಸಿಡೆಂಟ್ ತುರ್ತು ಪರಿಸ್ಥಿತಿ ಇದ್ದಾಗ, ಕಷ್ಟದಲ್ಲಿದ್ದಾಗ, ಒಬ್ಬರೇ ಇದ್ದಾಗ ಅವ್ರು ತಕ್ಷಣಕ್ಕೆ ಸಹಾಯಕ್ಕೆ ಧಾವಿಸ್ತಾರೆ. ಅದೇ ಈ 2 ಜನ ಇದ್ದಾಗ, 5 ಜನ ಇದ್ದಾಗ ಏನು ಮಾಡಿದರು ಅಂದರೆ, ಅವ್ರೇನು ಮಾಡ್ತಾಯಿದ್ರು ಅಂದರೆ, ನೀನು ಹೋಗು, ಇನ್ನೊಬ್ಬರು ಸಜೆಸ್ಟ್ ಮಾಡ್ತಾಯಿದ್ರು. ನಾವು ಕಾಲೇಜಲ್ಲಿ ಪಾಠ ಮಾಡಬೇಕಾದ್ರೆ ಯಾವುದಾದ್ರು ಸ್ಪರ್ಧೆಗೆ ಬಂದರೆ, ಪ್ರಬಂಧ ಸ್ಪರ್ಧೆ ಇದೆ, ಯಾರು ಹೆಸರು ಕೊಡ್ತೀರಾ ಅಂತ ಅಂದ ತಕ್ಷಣವೇ ವಿದ್ಯಾರ್ಥಿಗಳು ನಾನು ಹೆಸರು ಕೊಡ್ತೀನಿ ಅಂತ ಹೇಳಲ್ಲ. ಏನು ಮಾಡ್ತಾರೆ ಅಂದರೆ, ನೀನು ಕೊಡು, ನೀನು ಸರ್ ಇವನು ಕೊಡ್ತಾನೆ ಸರ್ ಇವಳು ಕೊಡ್ತಾಳೆ ಸರ್ ಅಂತಾರೆ. ಇದೇ ಕಾರಣಕ್ಕೆ, ಅಂದರೆ ಸಮೂಹದಲ್ಲಿದ್ದಾಗ, ಹೆಚ್ಚು ಜನರಿದ್ದಾಗ ಏನಂದರೆ, ಈ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದು ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಒಂದು 3-4 ಪ್ರಯೋಗಗಳನ್ನು ಇವರು ಮಾಡ್ತಾರೆ.
ಈ ಇನ್ಸಿಡೆಂಟನ್ನು 2 ಸಾರಿ ಬರೆದಿದ್ದಾರೆ ಬಸವಣ್ಣನವರು. ಒಂದು ಪರೋಪಕಾರ ಪ್ರವೃತ್ತಿ ಅನ್ನೋದು, ಇನ್ನೊಂದು ಅತ್ಯಾಚಾರ, ಹೆಣ್ಣಿನ ಅತ್ಯಾಚಾರ ಒಂದು ವಿಶ್ಲೇಷಣೆ ಅನ್ನುವುದರಲ್ಲಿಯೂ ಕೂಡ ಈ ಚರ್ಚೆಯನ್ನು ಅವರು ತಗೊಂಡು ಬರ್ತಾರೆ. ಈ ಥರದ್ದು ಅನೇಕ ಸಂಗತಿಗಳನ್ನು ಬಸವಣ್ಣನವರು ವಿಶ್ಲೇಷಣೆಗೆ ತಗೋತಾರೆ, ಚರ್ಚೆಗೆ ತಗೊಳ್ತಾರೆ. ಆ ಹೆಣ್ಣಿನ ಮೇಲೆ ನಡೀತಕ್ಕಂಥ ಒಂದು ಅತ್ಯಾಚಾರದ ಪ್ರಶ್ನೆ ಏನಿದೆಯಲ್ಲ, ಅದನ್ನು ಮನೋವೈಜ್ಞಾನಿಕ ನೆಲೆಯಲ್ಲಿ ಚರ್ಚೆ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಸ್ತ್ರೀ ಸಂವೇದನೆಯ ನೆಲೆಯಲ್ಲಿ ಚರ್ಚೆ ಮಾಡ್ತಾರೆ, ಚಾರಿತ್ರಿಕವಾಗಿರ್ತಕ್ಕಂಥ ಚರ್ಚೆ ಮಾಡ್ತಾರೆ. ಅಥವಾ ಅದು ಏನು ಬರೀ ಹೆಣ್ಣಿನದು ಮಾತ್ರ ತಪ್ಪ ಅಥವಾ ಗಂಡಸರು ತಪ್ಪ, ಇವತ್ತಿನ ಕಾಲದವರೆಗೂ ಅದನ್ನು ಚರ್ಚೆಗೆ ತೊಗೊಂಬರ್ತಾರೆ ಅವರು. ಇವತ್ತಿನ ಕಾಲಘಟ್ಟದಲ್ಲಿ ಈಗ ಮಹಿಳೆಯರು ಸ್ವಲ್ಪ ಕಡಿಮೆ ಉಡುಪುಗಳನ್ನು ಧರಿಸಿದರೆ, ಬಾಡಿಯನ್ನು ಸ್ವಲ್ಪ ಎಕ್ಸ್ಪೋಸ್ ಮಾಡಿದರೆ, ಅಂದರೆ ಪುರುಷರು ಯಾವಾಗಲೂ ಮಾತಾಡ್ತಾ ಇರ್ತಾರೆ, ಹೆಣ್ಣು ತನ್ನ ದೇಹವನ್ನು ಮುಚ್ಚಿಕೊಳ್ಳಬೇಕು, ಇದು ಭಾರತೀಯ ಸಂಸ್ಕೃತಿ ಅಲ್ಲ, ನಮ್ಮ ಧರ್ಮ ಇದಲ್ಲ ಅಂತೆಲ್ಲ ಹೇಳುವಂಥದ್ದೆಲ್ಲ ಇದೆ. ಆದರೆ ಸ್ತ್ರೀವಾದಿಗಳು ಒಂದು ಬೇರೆ ಥರದ ಒಂದು ಆಯಾಮವನ್ನು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ ಅವರು. ಅಂದರೆ ಹೆಣ್ಣಿಗೆ ಅವಳದೇ ಆಗಿರ್ತಕ್ಕಂಥ ಒಂದು ಆಯ್ಕೆ ಇದೆ, ಆಕೆಗೆ ಸ್ವಾತಂತ್ರ್ಯ ಇದೆ. ಹಾಗಾಗಿ ತನ್ನ ಆಯ್ಕೆ ಮತ್ತು ಸ್ವಾತಂತ್ರ್ಯದ ಮೂಲಕವಾಗಿ ತನ್ನ ದೇಹವನ್ನು ಆಕೆ ಒಂದು ಪ್ರದರ್ಶನ ಅಲ್ಲದಿದ್ದರೂ ಕೂಡ ನನಗೆ ಅದನ್ನು ಅವರು ಆ ಥರದಲ್ಲಿ ಒಂದು ದೇಹವನ್ನು ತೋರಿಸುವ ಅಥವಾ ಕಾಣಿಸುವ ಹಾಗೆ ಮಾಡುವ ಇದೆ. ಆದರೆ ಇನ್ನೊಂದು ರೀತಿಯಲ್ಲಿ ಈ ಸಮಾಜವೇ ಅವರನ್ನು ಒಂದು ದೇಹ ಪ್ರದರ್ಶನಕ್ಕಷ್ಟೇ ಹೆಣ್ಣನ್ನು ಬಳಸಿಕೊಳ್ಳುವಂಥದ್ದು ಕೂಡ ಇದೆ. ನಾವು ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ, ಇದನ್ನು ಧಾರಾವಾಹಿಗಳಲ್ಲಿ ನೋಡ್ತಾ ಇರ್ತೀವಿ. ಆದರೆ ಬಸವಣ್ಣನವರ ಒಂದು ಚರ್ಚೆಯನ್ನು ಅವರು ಬೇರೆ 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 ಆಯಾಮಗಳಲ್ಲಿ ತೆಗೆದುಕೊಂಡು ಹೋಗಿ ಅವರು ನಮ್ಮ ಮುಂದೆ ಇಡ್ತಾರೆ. ಈ ರೀತಿಯಾಗಿ ಕನ್ನಡದಲ್ಲಿ ಆ ಲೂಸಿಫರ್ ಎಫೆಕ್ಟ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಲೇಖನಗಳು ಮತ್ತು ಇಡಿಪಸ್ ಕಾಂಪ್ಲೆಕ್ಸ್ ಈ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಲೇಖನಗಳೇನಿದ್ದಾವೆ, ನಮಗೆ ಸಾಹಿತ್ಯವನ್ನು ಅಥವಾ ಸಮಾಜವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಆಯಾಮಗಳನ್ನು ನಮಗೆ ಕೊಡ್ತದೆ. ಅಂದರೆ ಇವುಗಳನ್ನು ನನ್ನಷ್ಟಕ್ಕೆ ನಾನೇ ಓದಿಕೊಂಡು ನನ್ನ ಅರಿವನ್ನು ವಿಸ್ತರಿಸಿಕೊಳ್ಳೋದು ಒಂದು ರೀತಿ ಆದರೆ, ಇನ್ನೊಂದು ಇವುಗಳ ಮೂಲಕವಾಗಿ ಪಡೆದಿರ್ತಕ್ಕಂಥ ಅರಿವನ್ನು ಸಾಹಿತ್ಯ ವಿಶ್ಲೇಷಣೆ, ಸಾಹಿತ್ಯ ವಿಮರ್ಶೆ ಅಥವಾ ಸಂಶೋಧನೆ ಇವುಗಳಲ್ಲಿ ನಾವು ಹೇಗೆ ಬಳಕೆ ಮಾಡಬೇಕು ಅನ್ನೋದರ ಬಗ್ಗೆ ಬಹಳ ದೊಡ್ಡ ಸವಾಲುಗಳು ನಮ್ಮ ಮೇಲಿದ್ದಾವೆ. ಆಮೇಲೆ ಬಸವಣ್ಣನವರೇ ಸಾಹಿತ್ಯ ಮತ್ತು ಮನೋವಿಜ್ಞಾನದ ಸಂಬಂಧವನ್ನು ಕುರಿತು ಅವರು ಲೇಖನವನ್ನು ಬರೆದಿದ್ದಾರೆ. ಅಲ್ಲೇ ಹೇಳ್ತಾರೆ ಏನಂದರೆ, ಯಾವ ಸಾಹಿತಿಗಳು ಕೂಡ ಮನೋವಿಜ್ಞಾನವನ್ನು ಓದಿಕೊಂಡು ಒಂದು ಕವಿತೆಯನ್ನು, ಒಂದು ಕಥೆಯನ್ನು, ಒಂದು ಕಾದಂಬರಿಯನ್ನು ಬರೆಯಲ್ಲ. ಹಾಗೆ ಬರೀಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ಯುಂಗ್ ಹೇಳಿದ ಹಾಗೆ ಕಲೆಕ್ಟಿವ್ ಅನ್ಕಾನ್ಷಿಯಸ್ ಮೂಲಕವಾಗಿ ಸಾವಿರಾರು ವರ್ಷಗಳಿಂದ ಸುಪ್ತ ಚೇತನದ ಒಳಗಡೆ ಇರತಕ್ಕಂತಹ ಈ ಆದಿಮ ಪ್ರತೀಕಗಳು ಮನುಷ್ಯನ ಒಳಗಡೆ ಇರ್ತದೆ, ಬ್ರೈನ್ ಒಳಗಡೆ ಇರ್ತದೆ. ಅದನ್ನು ಒಬ್ಬ ಲೇಖಕ ಬರೆಯುವಾಗ ತನಗೆ ಗೊತ್ತಿಲ್ಲದ ಹಾಗೇನೋ ಅದು ಆ ಕತೆ ಒಳಗಡೆ, ಕಾದಂಬರಿ ಒಳಗಡೆ ತೊಗೊಂಡು ಬರ್ತಾನೆ. ಸಿಗ್ಮಂಡ್ ಫ್ರಾಯ್ಡು ತನ್ನ ಒಂದು ಅಧ್ಯಯನ ಮಾಡಬೇಕಾದ್ರೆ, ಸಂಶೋಧನೆಗಳನ್ನು ಮಾಡಬೇಕಾದ್ರೆ ಅವನು ಬಹಳ ಮುಖ್ಯವಾಗಿ ಆಕರಗಳನ್ನು ಬಳಸಿದ್ದು ದಾಸ್ತೋವ್ಸ್ಕಿಯ ಕಾದಂಬರಿಗಳನ್ನು. ಹಾಗೆ ನೋಡಿದರೆ ಜಗತ್ತಿನ ಮೊಟ್ಟ ಮೊದಲ ಮನೋವೈಜ್ಞಾನಿಕ ಲೇಖಕ ಅಥವಾ ಕಾದಂಬರಿಗಳು ಅಂತಂದರೆ ದಾಸ್ತೋವ್ಸ್ಕಿ ಹೆಸರನ್ನು ನಾವು ಹೇಳ್ತೀವಿ. ಅವನೇ ಒಂದು ದೀರ್ಘವಾದ ಲೇಖನವನ್ನು ಬರೀತಾನೆ. ದಾಸ್ತೋವ್ಸ್ಕಿಯ ಬ್ರದರ್ಸ್ ಕರಮ್ಜೋವ್ ನಾವೆಲ್ ಬಗ್ಗೆನೇ ಸಿಗ್ಮಂಡ್ ಫ್ರಾಯ್ಡ್ ಒಂದು ವಿಸ್ತಾರವಾಗಿರ್ತಕ್ಕಂಥ ಲೇಖನವನ್ನು ಅವನು ತಗೊಳ್ತಾನೆ. ಅಂದರೆ ಮನೋವಿಜ್ಞಾನಿಗಳು ಸಾಹಿತ್ಯವನ್ನು ಆಧರಿಸಿ ಸಾಹಿತ್ಯದಲ್ಲಿ ಸೃಷ್ಟಿಯಾದ ಮನುಷ್ಯನ ಮನಸ್ಸಿನ ಆಳದಲ್ಲಿರುವ ಪಾಪಪ್ರಜ್ಞೆ ಆಗಿರ್ಬೋದು, ಕೊಲೆ ಮಾಡುವಂಥದ್ದಾಗಿರ್ಬೋದು, ಅತ್ಯಾಚಾರ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಅಲ್ಲಿಂದ ತಗೊಂಡು ಅಧ್ಯಯನ ಮಾಡಿದ್ದಾರೆ, ಸಂಶೋಧನೆಗಳನ್ನು ಮಾಡಿದ್ದಾರೆ.
ಆದರೆ ನಾವು ಮತ್ತೆ ಈಗೇನಂತ ಇದ್ದೀವಿ ಅಂದರೆ ಮನೋವಿಜ್ಞಾನಿಗಳು ರೂಪಿಸಿಕೊಂಡಿರುವ ಪರಿಕಲ್ಪನೆಗಳ ಮೂಲಕ, ಅವರು ಕಂಡುಕೊಂಡಿರುವ ಸತ್ಯಗಳ ಮೂಲಕ ಮತ್ತೆ ಸಾಹಿತ್ಯವನ್ನು ನಾವು ಹೇಗೆ ವಿಶ್ಲೇಷಣೆ ಮಾಡಲಿಕ್ಕೆ ಏನೇನು ಸಾಧ್ಯತೆಗಳಿದೆ ಅನ್ನೋದು ಕೂಡ ನಮ್ಮ ಮುಂದೆ ಇದೆ. ಹಾಗಾಗಿ ಆದರೆ ಇದರಲ್ಲಿ ಒಂದು ಸಮಸ್ಯೆ ಇದೆ. ಏನಂದರೆ ಮನೋವಿಜ್ಞಾನವನ್ನು ಓದಿಕೊಂಡು ಅದರ ಪರಿಕಲ್ಪನೆಗಳನ್ನು ಓದಿಕೊಂಡು ಚೆನ್ನಾಗಿ ಅರಗಿಸಿಕೊಂಡು ನಾವು ಯಾವುದಾದ್ರೂ ಒಂದು ಸಾಹಿತ್ಯವನ್ನು ಅದನ್ನು ಅನ್ವಯ ಮಾಡಿ ವಿಶ್ಲೇಷಣೆ ಮಾಡ್ತೀವಿ, ವಿಮರ್ಶೆ ಬರಿತೀವಿ ಅಂದರೆ ಅಷ್ಟು ಅದು ಸಕ್ಸಸ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಚೌಕಟ್ಟಿಗೆ ಒಳಪಟ್ಬಿಡ್ತೀವಿ. ಆ ಚೌಕಟ್ಟು ಮೂಲಕವಾಗಿ ಅಷ್ಟೇ ನಾವು ನೋಡ್ಲಿಕ್ಕೆ ಹೋಗ್ತೀವಿ. ಆದರೆ ಅದನ್ನು ಮೀರಿದ್ದು ಒಂದು ಇರ್ತದಲ್ಲ. ಈಗ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಅಥವಾ ಕಾನೂರು ಹೆಗ್ಗಡತಿ ಕಾದಂಬರಿಯನ್ನು ನಾವು ತೊಗೊಂಡ್ರೆ ಎಷ್ಟೋ ಸಲ ಪಾತ್ರದ ಒಳಗಡೆನೇ ಒಂದು ಸೈಕಾಲಜಿ ನಡೀತಾ ಇರ್ತದೆ. ಒಂದು ಮನೋವೈಜ್ಞಾನಿಕವಾದ ರೀತಿಯಲ್ಲೇ ಅಲ್ಲಿ ಸಂಶಯ ಪ್ರವೃತ್ತಿ ಇರುತ್ತೆ, ಒಂದು ಅಸೂಯೆಯಿಂದ ನೋಡುವಂಥದ್ದು ಇರ್ತದೆ. ಈ ರೀತಿ ಅನೇಕ ಸಂಗತಿಗಳು ಅದರೊಳಗಡೆ ಇದ್ದೇ ಇರ್ತವೆ. ಆದ್ದರಿಂದ ಸಾಹಿತ್ಯವನ್ನು ನೋಡಲಿಕ್ಕೆ ಅಥವಾ ವಿಶ್ಲೇಷಣೆ ಮಾಡಲಿಕ್ಕೆ ಪರಿಕರಗಳು ಮನೋವಿಜ್ಞಾನ ಸಾಹಿತ್ಯದಿಂದನೇ ತಗೊಂಡು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ರೂಪಿಸಿಕೊಂಡಿರುವುದನ್ನು ಮತ್ತೆ ನಾವು ಅದನ್ನು ಸಾಹಿತ್ಯಕ್ಕೆ ನಾವು ಅನ್ವಯಿಸಿ ನೋಡುವಾಗ ಕೆಲವು ಬಿಕ್ಕಟ್ಟುಗಳು ಎದುರಾಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಂದರೆ ನೇರವಾಗಿ ನಾವು ಅಪ್ಲೈ ಮಾಡಿಕೊಂಡು ನೋಡೋಕ್ಕಾಗಲ್ಲ ಅನ್ನುವಂಥದ್ದು. ಆದ್ದರಿಂದ ಸಿಗ್ಮಂಡ್ ಫ್ರಾಯ್ಡು ಅಥವಾ ಯೂಂಗ್ ಆಗಿರ್ಬೋದು, ಅಥವಾ ಆಡ್ಲರ್ ಅವರ ವಿಚಾರಗಳಾಗಿರ್ಬೋದು, ಅಥವಾ ಕಾರ್ಲ್ ಯೂಂಗ್ ಹಲವು ವರ್ಷಗಳ ಕಾಲ ಸಿಗ್ಮಂಡ್ ಫ್ರಾಯ್ಡ್ ಜೊತೆಯಲ್ಲಿದ್ದು ಆತನ ಅನುಯಾಯಿಯಾಗಿ ಅದನ್ನೆಲ್ಲ ಅನುಸರಿಸ್ಕೊಂಡು ಬಂದು ಅದಕ್ಕೆ ಆ ವಿಚಾರಗಳನ್ನು ಒಪ್ಪದೇನೆ ತಂದೆ ಆಗಿರ್ತಕ್ಕಂಥ ವಿಚಾರಗಳನ್ನು ಅವನು ಮಂಡನೆ ಮಾಡ್ತಾನೆ, ಕಾರ್ಲ್ ಯೂಂಗ್ ಇದ್ದವನು. ಹಾಗಾಗಿ ಯಾವ ಮನೋವಿಜ್ಞಾನಿಗಳ ಒಂದು ಸಂಶೋಧನೆಗಳನ್ನು ಗಮನಿಸಿದರೆ ಒಂದು ಮನೋವಿಜ್ಞಾನದ ಒಂದು ಸಂಶೋಧನೆ ಇನ್ನೊಂದು ಸಂಶೋಧನೆಗೆ, ಮತ್ತೊಂದು ಸಂಶೋಧನೆಗೆ, ಇನ್ನೊಂದಕ್ಕೆ ದಾರಿ ಮಾಡ್ತಾನೇ ಕೊಡ್ತಾ ಇರ್ತದೆ. ಅದು ಆ ದಾರಿಯಲ್ಲಿ ಮತ್ತಷ್ಟು ಆಳಕ್ಕೆ ಇನ್ನೊಂದು ಬೇರೆ ಬೇರೆ ಆಯಾಮಗಳಿಗೆ, ಅಂದರೆ ಒಂದು ಸಂಕೀರ್ಣವಾದ, ಅಂದರೆ ಸಾಹಿತ್ಯ ಅಂದರೆ ಯಾವಾಗಲೂ ಕೂಡ ಒಂದು ಕಪ್ಪು ಬಿಳುಪಿನ ರೀತಿಯಲ್ಲಿ ಮಾತ್ರ ನೋಡೋಕ್ಕಾಗದೇನೆ, ಅಥವಾ ಭಾಳ ಸರಳೀಕರಣದ ನೆಲೆಯಲ್ಲಿ ನೋಡೋಕ್ಕಾಗದೇನೆ ಅದನ್ನು ಒಂದು ಬಹು ಆಯಾಮಗಳಲ್ಲಿ ಅಥವಾ ಅನ್ಯಜ್ಞಾನ ಶಿಸ್ತುಗಳ ಮೂಲಕವಾಗಿ ನೋಡಿದಾಗ ಅದಕ್ಕೊಂದು ಡೆಪ್ತ್ ಖಂಡಿತವಾಗಿ ಬಂದೇ ಬರುತ್ತೆ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಕನ್ನಡದಲ್ಲಿ ಮನೋವಿಜ್ಞಾನ ಮತ್ತು ಕನ್ನಡ ಸಾಹಿತ್ಯ ಇವುಗಳ ಸಂಬಂಧದ ಬಗ್ಗೆ ಅಷ್ಟು ಅಧ್ಯಯನಗಳು ನಡೆದಿಲ್ಲ ನಮ್ಮಲ್ಲಿ. ಆ ಅಧ್ಯಯನವನ್ನು ಆಗುವಂಥ ಅಗತ್ಯ ಭಾಳ ಇದೆ. ಅದಕ್ಕೆ ಬೇಕಾಗಿರತಕ್ಕಂಥ ಪರಿಕರಗಳು, ಅದಕ್ಕೆ ಬೇಕಾಗಿರತಕ್ಕಂಥ ಆಕರಗಳು ಕನ್ನಡದಲ್ಲಿ ಬಸವಣ್ಣನವರ ಮೂಲಕ ಸೃಷ್ಟಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಇನ್ನು ಇದರಲ್ಲಿ ಇನ್ನೊಂದು ಅವ್ರದ್ದು ಭಾಳ ಇಡಿಪಸ್ ಕಾಂಪ್ಲೆಕ್ಸ್, ಇದರಲ್ಲಿ ಸರ್ ಇದ್ರ ಬಗ್ಗೆ ಬರೆದಿದ್ದಾರೆ. ಯಾವುದ್ರ ಬಗ್ಗೆ ಅಂದರೆ ಅರ್ಧನಾರೀಶ್ವರದ ಬಗ್ಗೆ, ಆ ಪರಿಕಲ್ಪನೆಯ ಬಗ್ಗೆ ಅವರು ಬರೆದಿದ್ದಾರೆ. ಬೇರೆ ಬೇರೆ ಆಯಾಮಗಳಿಂದ, ನೆಲೆಗಳಿಂದ ಬರೆದಿದ್ದಾರೆ. ಭಕ್ತಿ ಪರಂಪರೆ ಬಗ್ಗೆ ಅವರು ಬರೆದಿರ್ತಕ್ಕಂಥ ಲೇಖನ ಇದೆ. ಒಂದು ಯುಗಾಂತದ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದಾರೆ ಇರಾವತಿ ಕರ್ವೆ ಅವರು. GS ಗುರ್ರೆ ಭಾರತದ ಮೊದಲ ಸಮಾಜಶಾಸ್ತ್ರಜ್ಞ, ಅವರ ನೇರ ಶಿಷ್ಯೆಯಾಗಿದ್ದರು ಇರಾವತಿ ಕರ್ವೆ. ಅವರು ಮಹಾಭಾರತವನ್ನು ವಿಶ್ಲೇಷಣೆ ಮಾಡಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅಲ್ಲಿ ಹೇಗೆ ಭೀಷ್ಮನ ಪಾತ್ರ, ಕರ್ಣನ ಪಾತ್ರ, ದ್ರೌಪದಿಯ ಪಾತ್ರಗಳನ್ನು ಒಂದು ಸಾಮಾಜಿಕ ನೆಲೆಯಿಂದ ಮತ್ತು ಒಂದಿಷ್ಟು ಮನೋವಿಜ್ಞಾನದ ನೆಲೆಯಿಂದನೂ ಸ್ವಲ್ಪ ಚರ್ಚೆಯನ್ನು ಮಾಡಲಾಗಿದೆ. ಇರಾವತಿ ಕರ್ವೆ ಅವರ ಯುಗಾಂತ ಪುಸ್ತಕದ ಬಹಳ ದೊಡ್ಡ ಮಿಸ್ಸಿಂಗ್ ಏನಂದರೆ, ಅವರು ಬಹಳ ಒಳ್ಳೆಯ ಸಾಮಾಜಿಕ ವಿಶ್ಲೇಷಣೆ ಮಾಡಿದ್ದಾರೆ. ಆ ಪಾತ್ರಗಳ ಒಂದು ಇರುವಿಕೆ, ಆಗುವಿಕೆ, ಅವರ ಏನೇನು ತೊಡಕುಗಳನ್ನು ಅನುಭವಿಸಿದರು, ಏನೇನು ಕಷ್ಟಗಳನ್ನು, ಎಂಥ ಇಕ್ಕಟ್ಟುಗಳನ್ನು ಅನುಭವಿಸಿದರು ಅನ್ನುವುದನ್ನು ಅವರು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅದು ಒಂದೇ ಒಂದು ಮಿಸ್ಸಿಂಗ್ ಏನಂದರೆ, ಭಾರತದಲ್ಲಿ ಜಾತಿಯನ್ನು ಬಿಟ್ಟು, ವರ್ಣ ವ್ಯವಸ್ಥೆಯನ್ನು ಬಿಟ್ಟು ಚರ್ಚೆ ಎಳೆದರೆ ಅದು ಅಪೂರ್ಣವೇ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಕರ್ಣನ ಬಗ್ಗೆ ಚರ್ಚೆ ಬರ್ತದೆ. ಅದೇನೆಂದರೆ, ತಾನು ಯಾರು,
ನಾನು ಯಾರು ಅನ್ನುವಂಥ ಪ್ರಶ್ನೆ ಅವನಿಗೆ ಬಹಳ ದೊಡ್ಡದಾಗಿ ಕಾಡುತ್ತೆ ಮಹಾಭಾರತದಲ್ಲಿ. ಇಡೀ ಬಸವಣ್ಣವರ ಒಂದು ಥೀಸಿಸ್ ಇರೋದು ಕೂಡ ಅದೇನೆ, ನಾನು ಅನ್ನೋದು. ಅವ್ರ PhD ಥೀಸಿಸ್ ಕೂಡ ಅದೇ ಇದೆ, ಮೈಸೆಲ್ಫ್ ಅನ್ನೋದು, ನಾನು ಅನ್ನೋದ್ರ ಬಗ್ಗೆನೇ ಅವರ ಸಂಶೋಧನಾ ಪ್ರಬಂಧ ಇರೋದು. ಕರ್ಣನಿಗೆ ತಾನು ಯಾರು ಅನ್ನುವಂಥ ಪ್ರಶ್ನೆ ಎದುರಾದಾಗ ಅಲ್ಲಿ ಇರಾವತಿ ಕರ್ವೆ ಚರ್ಚೆಗೆ ತಗೊಂಡಿರೋದು ಏನಂದರೆ, ಆಯಿತು ದುರ್ಯೋಧನ ಅವನನ್ನು ಅಂಗದೇಶದ ರಾಜನನ್ನಾಗಿ ಮಾಡಿದ, ಅವನಿಗೆ ರಾಜ್ಯವನ್ನು ಕೊಟ್ಟ, ತನ್ನ ಆತ್ಮೀಯ ಸ್ನೇಹಿತನನ್ನಾಗಿ ಇಟ್ಟುಕೊಂಡ. ಹೌದು, ಎಲ್ಲವೂ ಹೌದು, ಎಲ್ಲ ಮುಖ್ಯ. ಆದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜಾತಿಯ ಪ್ರಶ್ನೆ. ಯಾಕಂದರೆ ಅವನು ಸೂತ ಕುಲದವನು. ಅದನ್ನು ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಚರಿತ್ರೆಯನ್ನು ತೆರೆದಿಡ್ತಾನೆ. ಅವನು ಕುಲದ ಪ್ರಶ್ನೆಯನ್ನು ತೆಗೆದಿಡ್ತಾನೆ. ಕುಲದ ಪ್ರಶ್ನೆಯನ್ನು ಯಾರು ಎತ್ತುತ್ತಾರೆ, ಯಾರು ಎತ್ತಲ್ಲ, ಯಾರು ಮಾತಾಡ್ತಾರೆ, ಯಾರು ಮಾತಾಡಲ್ಲ ಅನ್ನುವಂಥ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಪಂಪ ನಮ್ಮ ಎದುರಿಗಿರ್ತಾನೆ. ಆದರೆ ಯುಗಾಂತ ಆ ಥರದ ಒಂದು ಕೆಲಸವನ್ನು ಅದರಲ್ಲಿ ಆಗಲಿಲ್ಲ. ಅದರಲ್ಲಿ ಈ ಹಿನ್ನೆಲೆಯಲ್ಲಿ ಬಸವಣ್ಣನವರ ಕೃತಿಗಳನ್ನು ಸಿಗ್ಮಂಡ್ ಫ್ರೈಡ್ ಆಗಿರ್ಬೋದು, ಕಾರ್ಲ್ ಯೂಂಗ್ ಆಗಿರ್ಬೋದು, ಅಥವಾ ಕಾಂಪ್ಲೆಕ್ಸ್ಗಳ ಬಗ್ಗೆ ಚರ್ಚೆ ಬಂತು. ಆಮೇಲೆ ಇದು ನನಗೆ ಅವರ ಆತ್ಮಕಥೆ ಭಾಳ ಇಷ್ಟ ಆಯಿತು. ಕಲ್ಗುಡಿ ಸರ್ ಭಾಳ ವಿಸ್ತಾರವಾಗಿಯೇ ಆ ಆತ್ಮಕಥೆಯನ್ನು ಇಟ್ಟುಕೊಂಡು ಮಾತಾಡಿದ್ದಾರೆ. ಏನಕ್ಕೆ ಇಷ್ಟ ಆಯಿತು ಅಂತಂದರೆ, ಇದು ನಾನು ಅಂತ ಹೇಳಬೇಕಾದ್ರೆ ಒಂದು ನಾನು ಅಂದರೆ ಏನು ಅನ್ನೋದ್ರ ಬಗ್ಗೆ ಅರಿವಿರಬೇಕಾಗುತ್ತೆ. ಯಾಕಂದರೆ ನಾನು ಅಂದರೆ ಯಾರು ಅಂದ ತಕ್ಷಣ ನಮ್ಮಲ್ಲಿ ಧರ್ಮದ ನೆಲೆಗೆ ಹೋಗ್ತೀವಿ ಯಾವಾಗಲೂ ಕೂಡ, ಅಥವಾ ಭಾರತೀಯ ಒಂದು ಫಿಲಾಸಫಿಕಲ್ ನೆಲೆಗೆ ಹೋಗ್ತೀವಿ. ಇಲ್ಲಿ ಯಾವಾಗಲೂ ಕೂಡ ನಾನು ಅನ್ನೋದೇ ಇಲ್ಲ ನಮ್ಮಲ್ಲಿ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. ಅಂದರೆ ಇಹಲೋಕದಲ್ಲಿ ಮನುಷ್ಯ ಒಂದು 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 ದೈವಿಕವಾಗಿರ್ತಕ್ಕಂಥ ಅಸ್ತಿತ್ವ ಮನುಷ್ಯನಿಗೆ. ಹಾಗಾಗಿ ನನ್ನ ಪಾತ್ರ ಏನು, ಹಾಗಾದರೆ ನನ್ನ ಜವಾಬ್ದಾರಿ ಏನು, ನನ್ನ ಕೆಲಸ ಏನು ಅನ್ನುವಂಥ ಒಂದು ಪ್ರಶ್ನೆಗಳು ಯಾವಾಗಲೂ ನಮಗೆ ಕಾಡುತ್ತೆ. ಆ ಥರದ ಒಂದು ಪ್ರಶ್ನೆಗಳನ್ನು ಬಸವಣ್ಣನವರು ತಮ್ಮ ಒಳಗಡೆ ತಗೊಂಡು ಅವರು ಆತ್ಮಕಥೆಯನ್ನು ಬರೆದಿದ್ದಾರೆ. ಈ ಆತ್ಮಕಥೆಗೆ ಅಜ್ಞಾತ ಮನೋವಿಜ್ಞಾನಿಯೊಬ್ಬನ ಆತ್ಮಕಥನ. ಸರ್, ನೀವೇನು ಅಜ್ಞಾತರೇನಲ್ಲ ಸರ್. ಯಾಕಂದರೆ ನೀವು ಪಡೆದಷ್ಟು ಶಿಷ್ಯಂದರನ್ನು ಮತ್ತು ನಿಮ್ಮ ಕೈಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ, ದೇಶ ವಿದೇಶಗಳಲ್ಲಿದ್ದಾರೆ, ಭಾರತ ದೇಶದಾದ್ಯಂತವಾಗಿದ್ದಾರೆ. ಯಾಕಂದರೆ ನಾನು ನೋಡಿದ್ದೀನಿ, ನಿಮ್ಮ ಬಸವೇಶ್ವರ ನಗರದಲ್ಲಿ ಮನೆಗೆ ಬಂದಾಗಲೆಲ್ಲ ನನಗೆ ಒಂದು ಪ್ರಶ್ನೆ ಅನ್ನಿಸ್ತಾ ಇತ್ತು. ಏನಂದರೆ, ಏನಕ್ಕೆ ಬಸವಣ್ಣ ಸರ್ ತಮ್ಮ ಮನೇಲಿ ಇರಲ್ಲ? ನಾನು ಇವತ್ತೇ ಮಗಳು ಮತ್ತು ಮಗ ಅವರನ್ನು ಒಂದು ಸಾರಿ ನೋಡಿಲ್ಲ. ನಾನು ಮಗಳು ಡಾಕ್ಟ್ರ್ ಅವರು MBBS ಡಾಕ್ಟ್ರ್ ಇದ್ದಾರಂತ ಅವ್ರ ಬಾಯಿಂದ ಕೇಳಿದ್ದೀನಿ. ಮೇಡಮ್ ಅವರನ್ನು ಒಂದೇ ಒಂದು ಸಾರಿ ನೋಡಿದ್ದೆ. ಅವರು ಊಟ ತೊಗೊಂಡು ಬಂದಿದ್ದರು ಒಂದಿನ, ಅವರನ್ನು ನೋಡಿದ್ದೀನಿ. ಏನಕ್ಕೆ ಇಲ್ಲಿ ನೀವು ಒಬ್ಬರೇ ಈ ಥರ ರೂಮ್ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದಾಗ ಅವ್ರು ಹೇಳಿದ್ದೇನೆಂದರೆ, ಮನೆಯಲ್ಲಿ ಡಿಸ್ಟರ್ಬ್ ಆಗುತ್ತೆ ಸುಭಾಷ್, ನನ್ನನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ ನನಗೆ ಆತ್ಮೀಯರು, ನನ್ನ ಶಿಷ್ಯಂದರು, ಏನೋ ಸೈಕಾಲಜಿ ಚರ್ಚೆ ಮಾಡೋರು ಬಂದಾಗ ಮನೆಯವರಿಗೆ ತೊಂದರೆ ಆಗಬಾರ್ದು ಅಂತ. ನಿಜ, ಅದು ಹೌದು. ಬರೀ ಒಂದು 10 ನಿಮಿಷ ನಮ್ಮ ಮನೆಗೆ ಯಾರಾದರೂ ಬಂದರೆ ಭಾಳ ತೊಂದರೆ ಆಗುತ್ತೆ. ಹಾಗಿರುವಾಗ ಬಸವಣ್ಣನವರು ಇಡೀ ತಮ್ಮ ಜೀವನವನ್ನು ಒಂದು ಬಾಡಿಗೆ ಮನೆಯಲ್ಲಿ ತಮ್ಮಷ್ಟಕ್ಕೆ ತಾವೇ ಇದ್ದುಕೊಂಡು, ಬೇರೆಯವರು ಯಾರಾದರೂ ಬರ್ತೀವಿ ಅಂತ ಅಂದಾಗ ಅವ್ರಿಗೆ ಸಾಕಷ್ಟು ಸಮಯವನ್ನು, ತಮ್ಮ ಜೀವನದ ಬಹಳಷ್ಟು ಸಮಯವನ್ನು ತಮ್ಮ ವಿದ್ಯಾರ್ಥಿಗಳಿಗೆ, ಆತ್ಮೀಯರಿಗೆ, ಸ್ನೇಹಿತರಿಗೆ ಅವರು ಧಾರೆ ಎರೆದಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇನ್ನೊಂದು, ಅವರನ್ನು ನೋಡ್ಕೊಳ್ಳುವಂಥ ಒಬ್ಬ ಹುಡುಗ ಉತ್ತರ ಕರ್ನಾಟಕದವನು. ಅವ್ರು ಹೇಳ್ತಾರ್ತಾರೆ, ಅನಾಥ, ಅವನಿಗೆ ಯಾರೂ ದಿಕ್ಕಿಲ್ಲದೆ ಇರೋವನು, ಹಾಗಾಗಿ ಅವನಿಗೂ ಒಂದು ಜೀವನ ಆಯಿತು ಅನ್ನೋ ಕಾರಣಕ್ಕಾಗಿ ಆ ಹುಡುಗನಿಗೆ ಕೆಲಸ ಕೊಟ್ಟಿದ್ದಾರೆ. ಇದು ನಾನು ಅಂತ ಹೇಳಬೇಕಾದ್ರೆ ಎಲ್ಲರೂ ನಾವು ಒಂದು ಪರ್ಸೋನಾ, ಯೂಂಗ್ ಆ ಪರಿಕಲ್ಪನೆ ಬಳಸ್ತಾನೆ. ಒಂದು ಮುಖವಾಡ, ಗ್ರೀಕ್ ನಾಟಕಗಳಲ್ಲಿ ಮುಖವಾಡವನ್ನು ಧರಿಸುವಂಥದ್ದಿತ್ತು.
ಪರ್ಸೋನಾ ಅಂದರೆ ಪರದೆ, ಪರ್ಸ್ನಾಲಿಟಿ ಅನ್ನುವಂಥ ಪದ ಬಂದಿರೋದು ಹಾಗೇ. ನಾವೊಂದು ಮುಖವಾಡವನ್ನು ಹಾಕ್ಕೊಂಡಿರ್ತೀವಿ. ನಾನು ಯಾವುದು ಅಲ್ಲವೋ, ನಾನು ಯಾವುದು ಆಗಿರುವುದಿಲ್ಲವೋ ಅದನ್ನು ಮರೆಮಾಚಿ ನಾನು ಸಮಾಜಕ್ಕೆ ಹೇಗೆ ಕಾಣಬೇಕು, ನಾನೊಬ್ಬ ಮೇಷ್ಟ್ರಾಗಿ ಕಾಣಬೇಕು, ನಾನೊಬ್ಬ ಲೇಖಕನಾಗಿ ಕಾಣಬೇಕು, ನಾನೊಬ್ಬ ಚಿಂತಕನಾಗಿ ಕಾಣಬೇಕು, ನಾನೊಬ್ಬ ಅಧ್ಯಾಪಕನಾಗಿ ಕಾಣಬೇಕು, ಈ ಥರದ ಒಂದು ಮುಖವಾಡವನ್ನು ನಾವು ಯಾವಾಗಲೂ ಧರಿಸಿರ್ತೀವಿ. ಸುಳ್ಳು ಮುಖವಾಡವನ್ನು ನಾವು ಹಾಕ್ಕೊಂಡಿರ್ತೀವಿ. ಆದ್ದರಿಂದ ನಾವು ನಿಜವನ್ನು ಯಾವತ್ತೂ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಈ ಆತ್ಮಕಥೆಯ ಆರಂಭದ 4 ಸಾಲುಗಳನ್ನು ಈ ಪುಸ್ತಕದ ಮೇಲೇ ಹಾಕಿದ್ದಾರೆ. ಇದನ್ನು ಏನಂದರೆ, ನನಗೆ ತಿಳಿದ ಮಟ್ಟಿಗೆ ಯಾರೂ ನನ್ನನ್ನು ಒಳಗೊಂಡಂತೆ ಪ್ರಾಮಾಣಿಕವಾಗಿ ತಮ್ಮ ಆತ್ಮಕಥೆಯನ್ನು ಬರೆಯಲಾರರು. ಇವರು ಹೇಳಿದ್ದಾರೆ ಆತ್ಮಕಥೆ ಇದು ಆತ್ಮಕಥೆ ಬರೀಬೇಕಾದ್ರೆ ನಾನು ಸಾಮಾನ್ಯರಲ್ಲಿ ಒಬ್ಬ ಸಾಮಾನ್ಯ, ನನ್ನ ಜೀವನದಲ್ಲಿ ಅಂತ ನಾನು ದೊಡ್ಡ ಸಾಧನೆ ಮಾಡಿಲ್ಲ, ನಾನೇನು ದೊಡ್ಡ ವ್ಯಕ್ತಿ ಅಲ್ಲ. ಆದರೂ ರವಿಕುಮಾರ್ ಅವರು ಒತ್ತಾಯ ಮಾಡಿ, ಇಲ್ಲ ನೀವು ಬರೆದು ಕೊಡಬೇಕು ಅಂತ ಒತ್ತಾಯ ಮಾಡಿ ಕೇಳಿದ ಮೇಲೆ ಅವರು ಕೊನೆಗೂ ಹಾಕಿದ್ದಾರೆ, ಏನು, ರವಿಕುಮಾರ್ ಅವರು ಒತ್ತಾಯ ಮಾಡಿದ್ರೆ ನಾನು ಬರೆದಿದ್ದೀನಿ, ನೀವು ಈಗ ಓದ್ತಾ ಇದ್ದೀರಿ, ನೀವು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತೀರಿ ತಾನೇ ಅಂತ ಎಂಡ್ ಮಾಡ್ತಾರೆ. ಆರಂಭದಲ್ಲಿ ನೋಡಿ, ಪ್ರತಿಯೊಬ್ಬರ ಬದುಕಿನಲ್ಲೂ ಹೇಳಿಕೊಳ್ಳಲಾರದಂಥ, ಹೇಳಬಾರದಂಥ ಕೆಲವು ಸಂಗತಿಗಳು ಇದ್ದೇ ಇರುತ್ತವೆ. ಅವುಗಳನ್ನು ಬೇರೆಯವರೊಡನೆ ಹಂಚಿಕೊಳ್ಳುವುದು ಸಾಧ್ಯವಿಲ್ಲ. ಹಾಗೆ ಮಾಡದಿರುವುದು ತಪ್ಪೇನಲ್ಲ. ಎಲ್ಲರೂ ಆತ್ಮಕಥೆ ಹೆಸರಿನಲ್ಲಿ ಬರೆಯುವುದು ಇತರರು ತಮ್ಮನ್ನು ಹೇಗೆ ನೋಡಬೇಕು, ತಾವು ಹೊರಗಿನವರು ಹೇಗೆ ಕಾಣಬೇಕು ಎಂದುಕೊಳ್ಳುವರೋ ಅದನ್ನು, ಖಂಡಿತವಾಗಿ ತಾವು ನಿಜವಾಗಿ ಇರುವಂತೆ ಅಲ್ಲ. ಇದು ಓದಿದ ಮೇಲೆ ನೀವು ಬೇರೆ ಆತ್ಮಕಥೆಗಳನ್ನು ಓದಿದರೆ, ಲಂಕೇಶ್ ಅವರ ಹುಳಿ ಮಾವಿನ ಮರ ಓದಿದರೆ, ಅದನ್ನು ಓದಿದ ಮೇಲೆ ಇನ್ನೊಂದು ಆತ್ಮಕಥೆ ಓದಬೇಕು. ಇಂದಿರಾ ಲಂಕೇಶ್ ಅವರು ಬರೆದಿದ್ದಾರೆ ಹುಳಿ ಮಾವಿನ ಮರ ಮತ್ತು ನಾನು. ಆವಾಗ ಅದು ಕಂಪ್ಲೀಟ್ ಆಗುತ್ತೆ. ಯಾವುದನ್ನು ಲಂಕೇಶ್ ಅವರು ತಮ್ಮ ಆತ್ಮಕಥೆಯಲ್ಲಿ ಬರೆದಿಲ್ವೋ, ಯಾವುದನ್ನು ಮರೆಮಾಚಿದಾರೋ ಅದನ್ನು ಇಂದಿರಾ ಲಂಕೇಶ್ ಅವರು ತೆರೆದಿಟ್ಟಿದ್ದಾರೆ. ಯಾಕಂದರೆ ಲಂಕೇಶ್ ಅವರು ಎಷ್ಟು ಬರವಣಿಗೆಯಲ್ಲಿ ತೀವ್ರವಾಗಿ ತೊಡಗಿಸ್ಕೊಂಡಿದ್ದಾರೆ ಅಂದರೆ, ಇಂದಿರಾ ಲಂಕೇಶ್ ಅವರು ಒಂದು ಸೀರೆ ಅಂಗಡಿಯನ್ನು ಇಟ್ಟು ಮನೆ ನಡೆಸೋ ಸಲುವಾಗಿ ಸೀರೆ ಎಲ್ಲ ತಂದು ಮಾರಾಟ ಮಾಡೋ ಕೆಲಸ ಮಾಡ್ತಾಯಿದ್ರು. ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿದ ಮೇಲೆ ಆ ಮನೆ ಎಲ್ಲಿದೆ, ಸೈಟ್ ಎಲ್ಲಿದೆ, ಎಲ್ಲಿ ಕಟ್ಟಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ನೇರವಾಗಿ ಅವರನ್ನು ಒಂದು ಗೆಸ್ಟ್ ಥರ ಬನ್ನಿ ಗೃಹ ಪ್ರವೇಶಕ್ಕೆ ಅಂತ ಕರೀತಾರೆ. ಯಾರು, ಇಂದಿರಾ ಲಂಕೇಶ್. ಅಂದರೆ ನೋಡಿ ಎಷ್ಟು ಒಂದು ಗಂಡಾಳ್ವಿಕೆ ನಮ್ಮ ಒಳಗಡೆ ಇದೆ ಅಂದರೆ, ನಮ್ಮ ಲೇಖಕರಲ್ಲಿ ಇದೆ ಅಂದರೆ, ಆತ್ಮಕಥೆ ಬರೆದವರಲ್ಲಿ ಇದೆ ಅಂದರೆ. ಆದರೆ ಬಸವಣ್ಣನವರು ಈ ಆತ್ಮಕಥೆಯನ್ನು ಓದಿದರೆ ಎಂಥ ಒಂದು ವಿನೀತ ಭಾವನೆ ಬರುತ್ತೆ ಅಂದರೆ, ಅವರು ತಮ್ಮ ಗುರುಗಳಿಂದ ಹಿಡಿದು ಆಮೇಲೆ ಸ್ಕೂಲಲ್ಲಿ ಕೂಡುವಾಗ ಯಾರು ಆವಾಗ ಸ್ನೇಹಿತರಾಗಿದ್ದರೋ, ಈಗ 93 ವರ್ಷ ಈಗಲೂ ನೆನಪಿನ ಶಕ್ತಿ ಹೇಗಿದೆ ಅಂದರೆ, ಆ ಸ್ಕೂಲಲ್ಲಿ ಅವರು ಓದುವಾಗ ಯಾರ್ಯಾರು ಕ್ಲಾಸ್ಮೇಟ್ಸ್ ಆಗಿದ್ದರು, ಯಾರ್ಯಾರು ಇವರು ವಾರಿಗೆ ಜೊತೆಯಲ್ಲಿದ್ದರು, ಅವ್ರು ಎಲ್ಲಿಂದ ಬರ್ತಾ ಇದ್ದರು. ಆಮೇಲೆ ಇವರು ಗುರುಗಳು ಕುಪ್ಪುಸ್ವಾಮಿ ಅಂತ, ಆಮೇಲೆ ದೇಶದ ಮೊಟ್ಟ ಮೊದಲ ಮನೋವಿಜ್ಞಾನಿ ಅವರು ಮಹಾರಾಜ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು. ಅವ್ರ ಬಗ್ಗೆ ಮೆನ್ಷನ್ ಮಾಡ್ತಾರೆ. MU ಗೋಪಾಲಸ್ವಾಮಿಯವ್ರ ಬಗ್ಗೆ, ಕುಪ್ಪುಸ್ವಾಮಿ ಬಗ್ಗೆ, GS ಶಿವರುದ್ರಪ್ಪನವ್ರ ಬಗ್ಗೆ, ಇನ್ನೂ ಅನೇಕ ಹೆಸರುಗಳನ್ನು ನಾನು ಮೊದಲನೇ ಸಾರಿ ಓದಿದಾಗ ನನಗೆ ಈ ಆತ್ಮಕಥೆ ಏನಕ್ಕೆ ಇಷ್ಟೊಂದು ವಿವರಗಳನ್ನು ಕೊಟ್ಟಿದ್ದಾರೆ ಇವರು ಅಂತ ನನಗನ್ನಿಸ್ತಾ ಇತ್ತು. ಆದರೆ ಈ ವಿವರಗಳನ್ನು ನೋಡಿದರೆ, ಅಂದರೆ ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಬೆಳೆದು ಬಂದ ನಂತರದಲ್ಲಿ, ಒಬ್ಬ ಸಾಧಕನಾದ ನಂತರದಲ್ಲಿ, ಅಥವಾ ದೊಡ್ಡ ಮನೋವಿಜ್ಞಾನಿ ಆದ ನಂತರ, ಪುಸ್ತಕಗಳನ್ನು ಬರೆದ ನಂತರದಲ್ಲಿ ಒಂದು ಜರ್ನಿ ಇರುತ್ತೆ ಅವ್ರದ್ದೊಂದು, ಏನೋ ಒಂದು ಬೌದ್ಧಿಕವಾಗಿರ್ತಕ್ಕಂಥ ಒಂದು ಜರ್ನಿ. ಆ ಬೌದ್ಧಿಕವಾದ ಒಂದು ಪ್ರಯಾಣದಲ್ಲಿ ಅದರಲ್ಲಿ ಎಲ್ಲರಿಂದ ಪಡ್ಕೊಳ್ಳುವಂಥದ್ದು ಇರ್ತದೆ. ಆದ್ದರಿಂದ ಬಸವಣ್ಣವರು ಯಾರ್ಯಾರಿಂದ ಏನೇನು ಪಡ್ಕೊಂಡಿದ್ದೀನಿ ಅನ್ನೋದನ್ನು ಯಾವ ಬಿಗುಮಾನ ಇಲ್ಲದೇ, ಮುಚ್ಚುಮರೆ ಇಲ್ಲದೇ ಅವರು ತೆರೆದಿಟ್ಟದ್ದನ್ನು ಆತ್ಮಕಥೆಯಲ್ಲಿ ನಾವು ಕಾಣ್ಬೋದು. ಇನ್ನೊಂದು, ಅವರು ಮನೆಗೆ ಹೋದರೆ, ರೂಮಿಗೆ ಹೋದರೆ ಏನಂದರೆ ಪುಸ್ತಕಗಳೆಲ್ಲ ಇಟ್ಟಿದ್ದಾರೆ. ಸಾಮಾನ್ಯವಾಗಿ ಯಾವ ಪುಸ್ತಕಗಳಿಗೂ ಕೂಡ ಕವರ್ ಹಾಕದೇ ಇರುವಂಥ ಇಲ್ಲವೇ ಇಲ್ಲ. ಎಲ್ಲ ಪುಸ್ತಕ ಕವರ್ ಹಾಕಿಟ್ಟಿರ್ತಾರೆ ಅವರು. ನಾನು ಕೇಳಿದೆ, ಏನು ಸರ್, ಎಲ್ಲಿ ಪುಸ್ತಕ ನಾವು ನೋಡಿಬಿಟ್ಟು ತೊಗೊಂಡು ಹೋಗ್ತೀವಿ ಅಂತನ ನೀವು ಕವರ್ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕವರ್ ಹಾಕಿದ್ದೀರಾ ಅಂತ. ಅಷ್ಟು ನೀಟಾಗಿ ಕೆಲವು ಪುಸ್ತಕಗಳೆಲ್ಲ ಮೇಲಿಟ್ಟಿದ್ರು, ಬಾಕ್ಸಲ್ಲಿ ಇಟ್ಟಿದ್ದಾರೆ. ನಾನೊಂದು ಸರಿ ಬಾಕ್ಸ್ ಓಪನ್ ಮಾಡಿ ತೆಗೆದೆ, ಅಲ್ಲಿ ಕೂಡ ಅಷ್ಟೇ ಪ್ರತಿಯೊಂದು ಪುಸ್ತಕಗಳಿಗೆ ಅವರು ರ್ಯಾಪರ್ ಹಾಕಿ ಇಟ್ಟಿದ್ದಾರೆ. ಆದರೆ
ಯಾವುದಾದ್ರೂ ಪುಸ್ತಕ ರ್ಯಾಪರ್ ಹಾಕಿದ್ದಿದ್ರೂ ಅದನ್ನು ತೆಗೆದ್ರೆ ತಕ್ಷಣಕ್ಕೆ ಹೆಸರು ಹೇಳ್ತಾಯಿದ್ರು, ಯಾವ ಸೈಕಾಲಜಿಸ್ಟ್ ಪುಸ್ತಕ ಅದು ಅಂತ. ಅವರು ಅಷ್ಟು ಒಂದು ಅಧ್ಯಯನ, ಒಂದು ಆಳವಾದ ಒಂದು ಸಂಶೋಧನೆ ಮತ್ತು ಪುಸ್ತಕಗಳ ಜೊತೆಗಿನ ಒಂದು ಒಡನಾಟ. ಅವ್ರು ಯಾವಾಗಲೂ ನನಗೆ ಹೇಳ್ತಾ ಇದ್ದ ಮಾತೇನೆಂದರೆ, ಮಸ್ತ್ ಓದಬೇಕು, ಬರಿಬೇಕು ಅಂತಂದರೆ ಮೊದಲು ಇಲ್ಲಿರ್ಬೇಕು ರೀ, ತಲೆಯಲ್ಲಿರಬೇಕು, ಚೆನ್ನಾಗಿ ಓದಬೇಕು. ನೀವು ಮೇಷ್ಟ್ರಾಗಿದ್ದೀರಾ, ನೀವು ಇನ್ನೂ ಚೆನ್ನಾಗಿ ಓದು ಅನ್ನೋದು ಯಾವಾಗಲೂ ಕೂಡ ಇರಬೇಕು, ನಿರಂತರವಾಗಿರಬೇಕು ಅಂತ ನನಗೆ ಹೇಳ್ತಾ ಬಂದಿದ್ದಾರೆ ಮತ್ತು ಎಲ್ಲರಿಗೂ ಹೇಳ್ತಾ ಬಂದಿದ್ದಾರೆ ಅವರು. ಆದ್ದರಿಂದ ಅವರು ನಿವೃತ್ತರಾಗಿ 30-35 ವರ್ಷ ಕಳೆದರೂ ಕೂಡ ಈಗಲೂ ಕೂಡ ಅವ್ರ ಹತ್ರ ಹೋದರೆ ಸಾಕು, ಕುಂತ್ಕೊಂಡ್ರೆ ಸಾಕು. ಅವ್ರ ಹತ್ರ ಹೋದರೆ ಒಂದು 2 ಅವರ್ ಟೈಮ್ ಬೇಕು, ಒಂದು 2 ಅವರ್ ಟೈಮ್ ನಮ್ಮ ಟೈಮ್ ಮಾಡ್ಕೊಂಡು ಹೋಗ್ಬೇಕು. ಅವರಂತೂ ಸರ್ ಯಾವಾಗಲೂ ಇರ್ತಾರೆ, ರೂಮಲ್ಲೇ ಇರ್ತಾರೆ. ಅವ್ರು ಫೋನ್ ಮಾಡಿದಾಗ ಕೇಳ್ತಾರೆ, ಏನು ನನಗೆ ಟೈಮ್ ಇದೆ ರೀ, ನಿಮಗೆ ಟೈಮ್ ಇದೇನು ಅಂತಾರೆ ಅವರು. ನನಗೆ ಟೈಮ್ ಇದೆ ಸಾಕಷ್ಟು, ನಿಮಗಿದೇನು ಅಂತ ಕೇಳ್ತಾರೆ. ಇಲ್ಲ ಸರ್ ಇದೆ, ಬರ್ತಾ ಇದ್ದೀರಿ ಅಂತಂದರೆ ಎಲ್ಲಿಂದ ಮಾತು ಹೀಗೆ ಶುರುವಾದರೆ ಸಾಕು. ಅದು ಎಲ್ಲಿಗೆ ಟಚ್ ಆಗುತ್ತೆ ಅಂದರೆ ಸೈಕಿ ಅಂತ ಒಬ್ಬಳಿದ್ಳು, ಸೈಕಾಲಜಿ ಹೆಂಗೆ ಬಂತು ಅಂತ ಹೇಳ್ತಾರೆ. ಆಮೇಲೆ ಎರಿಕ್ ಫ್ರಾಮ್ ಬಗ್ಗೆ ಮಾತು ಬರುತ್ತೆ. ಯಾವ ವಿಚಾರಗಳು ಎಲ್ಲೆಲ್ಲಿ ಬಂದ್ರೂ ಸೈಕಾಲಜಿಯಿಂದ ಅವರು ಅದನ್ನು ಕನೆಕ್ಟ್ ಮಾಡಿಬಿಡ್ತಾರೆ ತಕ್ಷಣಕ್ಕೆ. ನಿನ್ನೆ ನಾನು ಬೆಳಿಗ್ಗೆ ಫೋನ್ ಮಾಡಿದೆ ಸರ್ಗೆ. ಫೋನ್ ಮಾಡಿದಾಗ ಹೇಳಿ ಸುಭಾಷ್, ತಕ್ಷಣಕ್ಕೆ ಸುಭಾಷ್ ಅಂತ ಅವರು ಮೆನ್ಷನ್ ಮಾಡಿ ಮಾತಾಡಿದರು. ಒಂದೇ ಮಾತು, ಏನಿಲ್ಲರಿ, ಮಂಡಿಯಿಂದ ಕೆಳಗಡೆ ನನಗೆ ವಯಸ್ಸಾಗಿದೆ, ಈ ಮಂಡಿಯಿಂದ ಮೇಲೆ ಐ ಆಮ್ ಆಲ್ ರೈಟ್, ನಾನು ಚೆನ್ನಾಗೇ ಇದ್ದೀನಿ, ನನಗೇನೂ ಆಗಿಲ್ಲ ಅಂತ ಅವರು ಹೇಳಿದರು. ಹೌದು, ಅವರ ಮನಸ್ಸು, ಅವರ ಒಂದು ತುಂಬ ಈಗಲೂ ಬ್ಯೂಟಿಫುಲ್ ಮೈಂಡ್ ಅಂತ ಹೇಳಬೇಕು. ನಾನು ಈ ಒಂದು ಪದವನ್ನು ನಾವು ಬಳಸಬೇಕು ಅವರಿಗೆ. ಬಸವಣ್ಣವರ ಮನಸ್ಸು ಹೇಗಿದೆ ಅಂದರೆ ಒಂದು ಸುಂದರವಾದ ಮನಸ್ಸು, ಎ ಬ್ಯೂಟಿಫುಲ್ ಮೈಂಡ್. ಒಂದು ಸಿನಿಮಾ ಕೂಡ ಬಂದಿತ್ತು, ಬ್ಯೂಟಿಫುಲ್ ಮೈಂಡ್ ಅಂತ ಹೇಳಿ. ಹಾಗಾಗಿ ಬಸವಣ್ಣವರ ಬಗ್ಗೆ ಇವತ್ತು ರವಿಕುಮಾರ್ ನನಗೆ ಮಾತಾಡೋಕ್ಕೆ ಕೇಳಿಕೊಂಡ್ರು. ನನ್ನ ಒಂದು ಅಲ್ಪ ತಿಳುವಳಿಕೆಯನ್ನು, ನನ್ನ ಅಲ್ಪ ಜ್ಞಾನವನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೇನೆ. ಅವರ ಒಂದು ಒಡನಾಟ ಕಳೆದ ಒಂದು 8 ವರ್ಷಗಳಿಂದ ಬಹಳಷ್ಟನ್ನು ನಾನು ಅವರಿಂದ ಪಡ್ಕೋತಾ ಇದ್ದೀನಿ. ಅವರ ಪುಸ್ತಕಗಳನ್ನು, ಲೇಖನಗಳನ್ನು ನಾನು ಓದ್ಕೊಂಡು ಬಂದಿದ್ದೀನಿ. ನಮ್ಮ ಒಂದು ಧಾರವಾಡದಲ್ಲಿ 12 ದಿನದ ಒಂದು RC ರಿಫ್ರೆಷರ್ ಕೋರ್ಸ್ ಆಯಿತು. ಭೀಮೇಶ್ವರ್ ಇಲ್ಲೇ ಇದ್ದಾರೆ. 50 ನಾವೆಲ್ಲ ಟೀಚರ್ಗಳು, ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ 50 ಜನ ಟೀಚರ್ಗಳು ಅಲ್ಲಿ ಒಂದು 12 ದಿನಗಳ ಕಾಲ ಒಂದು ಟ್ರೈನಿಂಗ್ ಆಯಿತು. ಅಲ್ಲಿ ಈ ಸರದ ಒಂದು ವಿಷಯ ಏನಂದರೆ ಕನ್ನಡ ಸಾಹಿತ್ಯ ಮತ್ತು ಅನ್ಯ ಜ್ಞಾನ ಶಿಸ್ತು ಅಂತ. ಹಾಗಾಗಿ ಬಂದವರೆಲ್ಲರೂ ನಟರಾಜ್ ಹುಳಿಯಾರವ್ರು ಬಂದಿದ್ದರು. ಅವರು ಕನ್ನಡ ಸಾಹಿತ್ಯ ಮತ್ತು ಮನೋವಿಜ್ಞಾನದ ಬಗ್ಗೆನೇ ಅವರು ಮಾತಾಡಿದರು. ಒಬ್ಬರು ಸಾಹಿತ್ಯ ಮತ್ತು ತತ್ವಜ್ಞಾನ, ಒಬ್ಬರು ಸಾಹಿತ್ಯ ಮತ್ತು ಸಮಾಜಶಾಸ್ತ್ರ, ಈ ಥರ ಒಂದು ಬೇರೆ ಬೇರೆ ನೆಲೆಗಳಿಂದ ಚರ್ಚೆ ನಡೆದಿದೆ. ಆದರೆ ನಮಗೆ ಕನ್ನಡದಲ್ಲಿ ಕನ್ನಡ ಮೇಷ್ಟ್ರುಗಳಿಗೆ, ಕನ್ನಡ ಸಂಶೋಧನೆ ಮಾಡೋವರಿಗೆ, ವಿಮರ್ಶೆ ಬರೆಯೋರಿಗೆ ನಮ್ಮ ಖಂಡಿತವಾಗಿ ಮನೋವಿಜ್ಞಾನದ ಒಂದು ತಿಳುವಳಿಕೆ ಇರಬೇಕಾಗತ್ತೆ. ಬರೀ ಮನೋವಿಜ್ಞಾನ ಅಲ್ಲ, ಬೇರೆ ಬೇರೆ ಜ್ಞಾನ ಶಾಖೆಗಳ ಒಂದು ಅರಿವು, ತಿಳುವಳಿಕೆ ನಮಗೆ ಬೇಕಾಗ್ತದೆ. ನಾನು ನಿನ್ನೆ ಒಂದು ವಿಡಿಯೋ ಮಾಡಿದಾಗಲೂ ಕೂಡ ನನಗೆ ಅನಿಸಿದ್ದೇನೆಂದರೆ, ಕನ್ನಡದಲ್ಲಿ ಮನೋವಿಜ್ಞಾನದ ಒಂದು ಪುಸ್ತಕಗಳ ಭಾಳ ದೊಡ್ಡ ಕೊರತೆ. ಆ ಕೊರತೆಯನ್ನು ಬಸವಣ್ಣನವರ ಪುಸ್ತಕಗಳು ನೀಗಿಸಿದ್ದಾವೆ. ಅನುವಾದ ಅಲ್ಲೊಂದು ಇಲ್ಲೊಂದು ಬಂದಿದೆ ಸರ್. ಕಲ್ಗುಡಿ ಸರ್ ಮಾತಾಡುವಾಗ ಎರಿಕ್ ಫ್ರಾಮ್ದು ಪ್ರಸ್ತಾಪ ಮಾಡಿದರು. ಆರ್ಟ್ ಆಫ್ ಲವಿಂಗ್ ಪುಸ್ತಕ ಅನುವಾದ ಆಗಿದೆ. ಇನ್ನೊಂದು ಬೆರಳೆಣಿಕೆನೂ ಹೋಗಲ್ಲ, ಬೆರಳೆಣಿಕೆ ಮೇಲೇನೂ ಪುಸ್ತಕಗಳಿಲ್ಲ. ವಿಕ್ಟರ್ ಫ್ರಾಂಕಲ್ ಪುಸ್ತಕವನ್ನು ನಾನೇ ಅನುವಾದವನ್ನು ಮಾಡಿದೆ. ಅದು ಬಿಟ್ಟರೆ ನಮ್ಮಲ್ಲಿ ಮನೋವಿಜ್ಞಾನದ ಒಂದು ಪುಸ್ತಕಗಳ ಪ್ರಮಾಣ ಭಾಳ ಕಡಿಮೆ ಇದೆ. ಇತ್ತೀಚೆಗೆ ಅಮೂಲ್ಯ ಪುಸ್ತಕದವರು ಆಧುನಿಕ ಮನೋವಿಜ್ಞಾನದ ಪ್ರವರ್ತಕರು ಅಂಥೇಳಿ 101 ಮನೋವಿಜ್ಞಾನಿಗಳ ಕುರಿತು ಸಂಕ್ಷಿಪ್ತವಾದ ಲೇಖನಗಳ ಪುಸ್ತಕವನ್ನು ಅವರು ಬರೆದು ಕೊಟ್ಟಿದ್ದಾರೆ. ಅಂದರೆ ಸಿಗ್ಮಂಡ್ ಫ್ರೈಡ್ನಿಂದ ಆರಂಭವಾಗಿ ಇಲ್ಲಿಯವರೆಗೆ 100 ಜನ, 100ಕ್ಕೆ ಇನ್ನೂ ಜಾಸ್ತಿ ಇದ್ದಾರೆ, ಅವರು ತುಂಬ ಜನ ಹೆಸರು ಹೇಳ್ತಾರೆ ಸರ್. ಹಾಗಾಗಿ 100 ಜನರ ಒಂದು ಲಿಸ್ಟ್ ಇದೆ. ಇಷ್ಟು ಬೆಳೆದಿದೆ. ಯುರೋಪ್ನಲ್ಲಿ ಮನೋವಿಜ್ಞಾನ ಭಾಳ ಆಳವಾಗಿ, ಭಾಳ ಕ್ಷಿಪ್ರವಾಗಿ, ವೇಗವಾಗಿ ಬೆಳೆದಿದೆ. ಆದರೆ ಕನ್ನಡದಲ್ಲಿ ಮಾತ್ರ ಎಲ್ಲಿದೆಯೋ ಅದು ಇನ್ನೂ ಅಲ್ಲೇ ನಿಂತ್ಕೊಂಡಿದೆ ಅಂತ ನನಗನ್ನಿಸ್ತಾ ಇದೆ. ಆದರೆ ಅಭಿನವ ಅವರು ಬಸವಣ್ಣವರ ಪುಸ್ತಕಗಳನ್ನು ಪಬ್ಲಿಷ್ ಮಾಡುವುದರ ಮೂಲಕವಾಗಿ ಮತ್ತು ಜನರಿಗೆ ಈ ಪುಸ್ತಕಗಳನ್ನು ತಲುಪಿಸ್ತಾ ಇರೋದರಿಂದ
ಈಗ ಪುಸ್ತಕಗಳು ಸಿಗ್ತಾ ಇರೋದರಿಂದ ಭಾಳ ಜನ ಕೇಳ್ತಾ ಇರ್ತಾರೆ. ಅವರ ಪುಸ್ತಕಗಳನ್ನು ಓದಿ ನಮ್ಮ ಅರಿವನ್ನು, ನಮ್ಮ ತಿಳಿವನ್ನು ವಿಸ್ತರಿಸ್ಕೊಳ್ಳಿಕ್ಕೆ ಇದೊಂದು ಬಹಳ ದೊಡ್ಡ ಅವಕಾಶ ಅಂಥೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಮಾತಾಡಲಿಕ್ಕೆ ನನಗೆ ಅವಕಾಶವನ್ನು ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.